ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಇವತ್ತು ಇನ್ನೊಂದು ರೀಡಿಂಗ್ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ರೀಡಿಂಗ್ ಏನು ಅಂತಂದರೆ, ನೀವು ಪಾಸ್ಟ್ ಲೈಫಲ್ಲಿ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು, ಓಕೆ, ಅದರಿಂದಾಗಿ ನಿಮಗೆ ಈ ಲೈಫಲ್ಲಿ ಏನು ರಿವಾರ್ಡ್ ಸಿಗಬಹುದು, ಆ ರಿವಾರ್ಡ್ ಸಿಗೋದಕ್ಕೆ ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು, ಏನೆಲ್ಲ ಫಾಲೋ ಮಾಡಬೇಕು ಲೈಫಲ್ಲಿ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಹಾಗೆ ಇದೊಂದು ಜನರಲ್ ರೀಡಿಂಗ್, ಸೊ ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾರಿಗೆ ಆಗುತ್ತೆ ನೋಡಿ ಅವರು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ಬೇರೆಯವರಿಗೆ ಬಿಟ್ಬಿಡಿ. ಓಕೆ, ಆ್ಯಂಡ್ ಯಾವಾಗಲೂ ಟ್ಯಾರೋನ ಎಡಿಕ್ಷನ್ ಆಗಿ ತೊಗೊಳ್ಬೇಡಿ. ಟ್ಯಾರೋನ ಆ್ಯಸ್ ಅ ಗೈಡೆನ್ಸ್ ಆಗಿ ನಿಮ್ಮ ಲೈಫಲ್ಲಿ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಬಾಳಲ್ಲಿ ಬೆಳಕು ಖಂಡಿತವಾಗ್ಲೂ ಬರುತ್ತೆ, ಅದನ್ನು ಆ್ಯಸ್ ಅ ನೀವು ಗೈಡೆನ್ಸ್ ಆಗಿ ತೊಗೊಂಡ್ರೆ. ಹಾಗೆ ನಾನು ನನ್ನ ಇನ್ನೊಂದು ಚಾನಲಿ ಟ್ವಿನ್ ಫ್ಲೇಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದನ್ನ ಇವತ್ತು ಸಂಜೆ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ನೋಡೋ ಮೊದಲು ನೀವು ವಿಡಿಯೋನ ನೋಡಿರ್ತೀರಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನು ಅದರಲ್ಲಿ ಸ್ಪಿರಿಚುವಲ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ವಿಷಯಗಳು ನಿಮಗೆ ನನ್ನ ಮ್ಯಾಜಿಕ್ ಕ್ರಿಯೇಟ್ಸ್ ಚಾನಲಲ್ಲಿ ಖಂಡಿತವಾಗ್ಲೂ ನೋಡೋಕ್ಕೆ ಸಿಗುತ್ತೆ. ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಅದರಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಎಲ್ಲರ ಸ್ಪಿರಿಚುವಲ್ ಜರ್ನಿ ಏನಿದೆ ನೋಡಿ, ಅದು ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಎಸ್, ಇವಾಗ ಆಪ್ಷನ್ಗಳನ್ನು ನೋಡೋಣ. ಐ ಹೋಪ್ 3 ಆಪ್ಷನ್ಸ್ ನಿಮಗೆ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ನಂಬರ್ 1ನಲ್ಲಿ UNO ಡೆಕ್ ಇದೆ. ಆಪ್ಷನ್ ನಂಬರ್ 2ಅಲ್ಲಿ ನನ್ನ ಓನ್ ಹ್ಯಾಂಡ್ಮೇಡ್ ಡೆಕ್ ಇದೆ. ಆಪ್ಷನ್ ನಂಬರ್ 3ಅಲ್ಲಿ ಯೂನಿಕಾರ್ನ್ ಡೆಕ್ ಇದೆ. ಸೊ ಯಾವ ಡೆಕ್ ನಿಮ್ಮನ್ನು ಕರೀತಾ ಇದೆಯಾ ಅದನ್ನು ನೀವು ಚೂಸ್ ಮಾಡಿ. ಓಕೆ, ನಿಮಗೋಸ್ಕರ ಟೈಮ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಅವಸರ ಮಾಡಬೇಡಿ, ಟೈಮ್ ತೊಗೊಳ್ಳಿ. ಓಕೆ, ಎಸ್, ನಾನಿವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1, ಯಾರು UNO ಡೆಕ್ಕನ್ನು ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. Wow, 10 of Pentacles. 10 of Pentacles. Okay, 10 of Pentacles. Queen of Pentacles. Wow, option number 1. 3 of Wands. 5 of Wands. Queen of Cups. The Hermit. Knight of Pentacles. King of Pentacles. ಆಪ್ಷನ್ ನಂಬರ್ ಏನು? ಎಲ್ಲ ಪೆಂಟಿಕಲ್ಸ್ ನೀವೇ ತಗೊಳ್ತಿರೋ ಏನೋ? ಸರಿಯಾಗಿ ಕ್ಯಾಮ್ರಾನ ಸರಿಯಾಗಿ ಇಡ್ತೀನಿ, ಇಲ್ಲಾಂದರೆ ನಿಮ್ಗೆ ಕಾಣೋದಿಲ್ಲ. ಓಕೆ 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 ಆಪ್ಷನ್ ನಂಬರ್ 1, ನೀವು ಮಾಡಿದಂತಹ ಒಳ್ಳೆ ಕೆಲಸ ಏನು ಅಂತಂದರೆ, ತುಂಬ ಕೆಲಸ ಮಾಡಿದರೆ, ಲೈಕ್ ಅದು ಗುರು ಹಿರಿಯರ್ದಾಗಿರ್ಬೋದು, ನಿಮ್ಮ ಹಿರಿಯರ್ದಾಗಿರ್ಬೋದು, ಅವರನ್ನು ನೋಡ್ಕೊಳ್ಳೋದು, ಅವರನ್ನು ಅವ್ರ ಬಗ್ಗೆ ವಿಚಾರಿಸೋದು. ಸೊ ಇದೆಲ್ಲ ನೀವು ಮಾಡಿದ್ದೀರಾ ಪಾಸ್ಟ್ ಲೈಫಲ್ಲಿ. ನಿಮಗೆ ಹಣದ ಯಾವ ಟೆನ್ಷನೂ ಇರಲಿಲ್ಲ. ನಿಮಗೆ ತುಂಬ ಹಣ ಆಯಿತು. ಬಿಕಾಸ್ ನೀವು ನೋಡ್ತಾ ಇರ್ಬೋದು, 10 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನನಗೆ ಮಾತೇ ಬರೋದಿಲ್ಲ ಇಲ್ಲಿ ಹೇಳೋದಕ್ಕೆ. ಬಿಕಾಸ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಸ್ಟೆಬಿಲಿಟಿ, ಪ್ರಾಮಿಸಿಂಗ್ ಕಾರ್ಡ್ ಇದು. ಪ್ರಾಮಿಸಿಂಗ್, ನೈಟ್ ಆಫ್ ಪೆಂಟಿಕಲ್ಸ್ ಪ್ರಾಮಿಸಿಂಗ್ ಕಾರ್ಡ್. ಇದು ಲಾಂಗ್ ಟರ್ಮ್ ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ಇದು ಒಳ್ಳೆ ಕಮಿಟ್ಮೆಂಟ್ ಬಗ್ಗೆ ತಿಳಿಸುತ್ತೆ, ನೈಟ್ ಆಫ್ ಪೆಂಟಿಕಲ್ಸ್. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಕೂಡ ಅಷ್ಟೇ. ಇರುವಂತಹ ರಿಸೋರ್ಸ್ಗಳನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿದ್ದೀರಾ ನೀವು. ಆಪ್ಷನ್ ನಂಬರ್ 1, ನಿಮ್ಮಲ್ಲಿ ಪಾಸ್ಟ್ ಲೈಫಲ್ಲಿ ಯಾವೆಲ್ಲ ರಿಸೋರ್ಸಸ್ ಇತ್ತು ನೋಡಿ, ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು ಆ ಒಂದು ಲೈಫಲ್ಲಿ ನಿಭಾಯಿಸಿದ್ದೀರಾ. ನೀವು ಹೆಲ್ಪ್ ಮಾಡಿದ್ದೀರಾ ಜನರಿಗೆ. ಬಟ್ ಹೆಲ್ಪ್ ಮಾಡಿದ್ರು ನಿಮಗೆ ಮನೆ ಇತ್ತು, ಚೆನ್ನಾಗಿರುವಂಥ ಮನೆ ಇತ್ತು, ಲಕ್ಸುರಿ ಲೈಫ್ ಇತ್ತು, ಹಣ ತುಂಬ ಇತ್ತು, ಆ್ಯಂಡ್ ಪ್ರಾಪರ್ಟೀಸ್ ಎಲ್ಲನೂ ತುಂಬ ಇತ್ತು. ಕೃಷಿ ಆಗಿರ್ಬೋದು, ಎಲ್ಲನೂ ಇತ್ತು ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಲೈಫಲ್ಲಿ ಎಲ್ಲನೂ ಇತ್ತು ಪಾಸ್ಟ್ ಲೈಫಲ್ಲಿ. ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ನಿಮಗೆ ತೃಪ್ತಿ ಇರಲಿಲ್ಲ.
ತೃಪ್ತಿ ಅಂದ ತಕ್ಷಣ ನಾನಿಲ್ಲಿ ವ್ಯಾಮೋಹದ ಬಗ್ಗೆ ಹೇಳ್ತಾ ಇಲ್ಲ, ಲೈಕ್ ಹಣ ಇದ್ದರೂ ಮತ್ತೆ ಏನು ಬೇಕು ಅನ್ನೋ ಒಂದು ತೃಪ್ತಿ ಇಲ್ಲ ಅಂತ, ಆ ತೃಪ್ತಿ ಅಲ್ಲ. ಜೀವನದಲ್ಲಿ ನಿಮ್ಗೇನಾದರೂ ಬೇರೇನು ಮಾಡಬೇಕು ಅನ್ನೋ ಒಂದು ತೃಪ್ತಿ. ನೀವು ಮಾಡ್ತಿರುವಂತಹ ಯಾವುದೇ ಕೆಲಸದಲ್ಲಿ ನಿಮಗೆ ಅಷ್ಟೊಂದು ತೃಪ್ತಿ ಇರಲಿಲ್ಲ, ಲೈಕ್ ನಿಮ್ಗೇನಾದರೂ ಬೇರೆ ಏನಾದರೂ ಮಾಡುವಂತಹ ಒಂದು ಹಂಬಲ, ಲೈಕ್ ಇದು ದ ಹರ್ಮಿಟ್ ಕಾರ್ಡ್. ಕೊನೆಯದಾಗಿ ನೀವು ಚೂಸ್ ಮಾಡಿದ್ದು ಹರ್ಮಿಟ್, ಲೈಕ್ ದ ಹರ್ಮಿಟ್ ಅಂದರೆ ಸ್ಪಿರಿಚುವಲ್. ನಿಮ್ಮಲ್ಲಿ ವಿಸ್ಡಮ್ ತುಂಬ ಇತ್ತು. ಓಕೆ, ನಿಮ್ಮಲ್ಲಿ ವಿಸ್ಡಮ್ ತುಂಬ ಇತ್ತು. ಆ ವಿಸ್ಡಮ್ನ ನೀವು ಬೇರೆಯವರಿಗೆ ಹಂಚಿದ್ದೀರಾ, ಬೇರೆಯವ್ರಿಗೆ ತಿಳಿಸಿದ್ದೀರಾ, ನೀವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಕಿಂಗ್ ಆಫ್ ಸೋಟ್ಸ್ ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ರಿಸೋರ್ಸಸ್ನ ಇರುವಂತಹ ರಿಸೋರ್ಸಸ್ ಲೈಕ್ ಮೆಜಿಷಿಯನ್ ಕಾರ್ಡ್ ಎನರ್ಜಿ, ಕಿಂಗ್ ಆಫ್ ಪೆಂಟಿಕಲ್ಸ್. ಸೊ ಕಿಂಗ್ ಯಾರಾದರೂ ಸುಮ್ಮನೆ ಆಗ್ತಾರಾ? ಇಲ್ಲ. ಫೈನಲ್ ಕಾರ್ಡ್ ನಿಮ್ಗೆ ಬಂದಿರೋದು ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ಅವನು ಪಟ್ಟ ಪರಿಶ್ರಮ ಅಂತೂ ನೀವು ಸಿಕ್ಕಾಪಟ್ಟೆ ಪಟ್ಟಿದ್ದೀರಾ. ಆಪ್ಷನ್ ನಂಬರ್ 1. ಓಕೆ, ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಎನರ್ಜಿ ಏನು ನೋಡಿ, ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಪಾಸ್ಟ್ ಲೈಫಲ್ಲಿ. ಓಕೆ, ಯಾವುದೇ ಇರಬಹುದು. ಸೊ ನಿಮ್ಮ ಸುತ್ತಮುತ್ತ ಇರುವಂತಹ ಎನರ್ಜೀಸ್, ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಯಾವುದೇ ರೀತಿಯಾದಂಥ ಪರ್ಸನ್ಸ್, ನೀವು ಭೇಟಿಯಾಗುವಂತಹ ಪರ್ಸನ್ ಆಗಿರ್ಬೋದು. ಸೊ ಅವರ ಎನರ್ಜಿ ಏನಿದೆ ನೋಡಿ, ಅದು ನಿಮ್ಗೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಪರಿಸರದಲ್ಲಿರುವಂತಹ ಜನರು ಯಾವಾಗಲೂ ಒಂದೇ ಥರ ಯೋಚನೆ ಮಾಡೋದಿಲ್ಲ ಅಲ್ವಾ, ಎಲ್ಲರೂ ಬೇರೆ ಬೇರೆ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಚಿಂತೆ, ಬಿಕಾಸ್ ಕ್ವೀನ್ ಆಫ್ ಕಪ್ಸಲ್ಲಿ ಕೂಡ ಚಿಂತೆ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸಲ್ಲೂ ಚಿಂತೆ. ಸೊ 3 ಆಫ್ ವಾಂಡ್ಸಲ್ಲಿ ಕೂಡ ಆ ಕಡೆ ಮುಖ ಮಾಡಿ ಯೋಚನೆ ಮಾಡುವಂಥದ್ದು, ವೆಯ್ಟ್ ಮಾಡುವಂಥದ್ದು. ಓಕೆ, ಸೊ ಅಂದರೆ ಆಲೋಚನೆ ಮಾಡುವಂಥದ್ದು, ಡೀಪ್ ಥಿಂಕ್ ಮಾಡುವಂಥದ್ದು. ಯಾಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ತೃಪ್ತಿ ಏನು, ಯಾಕೆ ಸಿಗ್ತಾ ಇಲ್ಲ, ತೃಪ್ತಿ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಕೊನೆಯದಾಗಿ ನೀವು ಚೂಸ್ ಮಾಡಿದ್ದು ಹರ್ಮಿಟ್ ಕಾರ್ಡ್, ಪೀಸ್. ನೀವು ಚೂಸ್ ಮಾಡಿದ್ದು ಶಾಂತಿನ ನೀವು ಚೂಸ್ ಮಾಡಿದ್ದೀರಾ. ಸೊ ಹಾಗಾಗಿ ಶಾಂತಿಯನ್ನು ಚೂಸ್ ಮಾಡಿ ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಏನು? ಸ್ಪಿರಿಚುವಲ್ ಜರ್ನಿ ತುಂಬ ಈಸಿ ಅಲ್ಲ. ಓಕೆ, ಸ್ಪಿರಿಚುವಲ್ ಜರ್ನಿಯಲ್ಲಿ ನಮಗೆ ತುಂಬ ಮಾಡೋದಕ್ಕೆ ಸಿಗುತ್ತೆ, ಅಂದರೆ ಕೆಲಸ ತುಂಬ ಮಾಡೋದಕ್ಕೆ ಸಿಗುತ್ತೆ. ಲೈಕ್ ನಾವು ತಿಳಿಬೇಕಾಗುತ್ತೆ ನಮ್ಮ ಲೈಫ್ ಪರ್ಪಸ್ ಏನು, ನಾವು ಏನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋದು. ಓಕೆ, ಫಸ್ಟಿಗೆ ನಮಗೆಲ್ರಿಗೂ ಅನಿಸುತ್ತೆ ಎಸ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಬಟ್ ಕೆಲವರಿಗೆ ಮನಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಬಿಕಾಸ್ ಅವರ ಪರ್ಪಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ದ ಹರ್ಮಿಟ್ ಕಾರ್ಡಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಅಂದರೆ ಬೆಳಕು ಕೈಯಲ್ಲೇ ಇದ್ದು ಎಲ್ಲೆಲ್ಲೋ ಹುಡುಕುವಂಥದ್ದು. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ ನಮಗೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಏನಿದೆ ನೋಡಿ, ತುಂಬ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನೀವು ನಿಭಾಯಿಸಿದ್ದೀರಾ. ಈ ಲೈಫಲ್ಲಿ ಕೂಡ ಅಷ್ಟೇ, ನಿಮಗೆ ಫ್ಯಾಮಿಲಿ ಅಂದರೆ ತುಂಬ ಮೊದಲ ಪ್ರಯಾರಿಟಿ, ಮೊದಲ ಆದ್ಯತೆ ನೀವು ಫ್ಯಾಮ್ಲಿಗೆ ಕೊಡಬಹುದು. ಫ್ಯಾಮಿಲಿ ಅಂದರೆ ತುಂಬ ನಿಮಗೆ ಇಷ್ಟ ಇರಬಹುದು. ಈ ಟೈಮಲ್ಲಿ ಕೂಡ, ಈ ಲೈಫಲ್ಲಿ ಕೂಡ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇರಬಹುದು. ಸೊ ನಾನು ನಿಮಗೆ ಒಂದೇ ಸಜೆಷನ್ ಕೊಡ್ತೀನಿ, ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1 ಮೆಡಿಟೇಷನ್ ಮಾಡಿ. ಹಾಗೆ ನಿಮ್ಮನ್ನು 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಅಂತಂದರೆ, 5 ಆಫ್ ವಾನ್ಸ್ ಇಲ್ಲಿ ಏನು ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ನೋಡಿದ ತಕ್ಷಣ ನಮಗೆ ಜಗಳ ಗೊತ್ತಾಗುತ್ತೆ. ಆ್ಯಂಡ್ ಇದು ಎನರ್ಜಿ ವೇಸ್ಟ್ ಮಾಡುವಂಥದ್ದು. ಸೊ ಇದು 5 ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಅಂದರೆ ನಿಮ್ಮನ್ನು ತುಂಬ ಜನ ಕೆಳಗೆ ಬೀಳಬೇಕು, ಏಳಬಾರ್ದು ಅನ್ನೋ ಒಂದು ತುಂಬ ಅಂದ್ಕೊಂಡಿದ್ರು ಪಾಸ್ಟ್ ಲೈಫಲ್ಲಿ. ಮೇ ಬಿ ಇವಾಗಲೂ ಅಷ್ಟೇ, ನಿಮಗೆ ಜನರಿಗೆ ನಿಮ್ಮನ್ನು ಕಂಡಾಗ ಸ್ವಲ್ಪ ಮತ್ಸರ ಇರಬಹುದು. ಓಕೆ, ನಿಮ್ಮ ಬೆನ್ನ ಹಿಂದೆ ಏನೇನು ಹೇಳ್ತಾ ಇರಬಹುದು. ಬಟ್ ನೀವು ಅದು ಯಾವುದಕ್ಕೂ ತಲೆ ತೂಗಿಸ್ಕೊಳ್ಬೇಡಿ. ಓಕೆ, ಸೊ ಎಲ್ಲ ಆಗೋದಕ್ಕೊಂದು ಕಾರಣ ಇದೆ ಅಲ್ವಾ. ನಮಗೆ ದೇವರು ಏನು ಕೊಡ್ತಾರ ಅದು ದೇವ್ರು ಕೊಡೋದು, ನಮ್ಮಿಂದ ಏನೂ ಇಲ್ಲ. ಈ ಆತ್ಮ ಕೂಡ ನಮ್ಮದಲ್ಲ, ದೇವ್ರು ಕೊಟ್ಟಿದ್ರಿಂದ ನಾವಿವತ್ತು ಇಲ್ಲಿದ್ದೀವಿ ಅಲ್ವಾ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ. 10 ಆಫ್ ಪೆಂಟಿಕಲ್ಸ್, ಫ್ಯಾಮಿಲಿ ಬಗ್ಗೆ ಹೆಚ್ಚು ಕಾಳಜಿನ ತಗೊಂಡಿದ್ದೀರಾ. ತುಂಬ ಲಕ್ಸುರಿಯಸ್ ಜೀವನ ಆಗಿತ್ತು ನಿಮ್ಮದು. ಆಪ್ಷನ್ ನಂಬರ್ 1. ಬಿಕಾಸ್ ಪೆಂಟಿಕಲ್ಸ್ ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಸುಲಭದಲ್ಲಿ ಸಿಗೋದಿಲ್ಲ. ಓಕೆ, ತುಂಬ ವರ್ಷಗಟ್ಟಲೆ ಬೇಕಾಗುತ್ತೆ. ಇದು ನೀವು ತುಂಬ ಈ ಪೀಸ್, ನಿಮ್ಮ ಜೀವನದಲ್ಲಿ ತೃಪ್ತಿನ ಕಂಡ್ಕೊಳ್ಳೋದಕ್ಕೆ, ನಿಮ್ಮ ಜೀವನದಲ್ಲಿ ತೃಪ್ತಿ, ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ,
ಪಡೆಯೋದಕ್ಕೆ ನೀವು ತುಂಬಾ ತಪಸ್ಸು ಮಾಡಿದ್ದೀರಾ. ಆಪ್ಷನ್ ನಂಬರ್ 1 ತುಂಬಾ ಮೆಡಿಟೇಷನ್ ಮಾಡಿದ್ದೀರಾ. ನೈಟ್ ಆಫ್ ಪೆಂಟಿಕಲ್ಸ್ ತುಂಬ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಕೊನೆಯದಾಗಿ ಕಿಂಗ್ ಆಫ್ ಪೆಂಟಿಕಲ್ಸ್ ಆದರೆ ನೀವು ಆಪ್ಷನ್ ನಂಬರ್ 1. ಓಕೆ, ಅಂದರೆ ಕಿಂಗ್ ಅಂದ್ರೇನು, ಹೆಲ್ಪ್ ಮಾಡುವಂಥದ್ದು ಇನ್ನೊಬ್ಬರಿಗೆ. ಸೊ ತುಂಬ ಹೆಲ್ಪ್ ಮಾಡಿದ್ದೀರಾ ನೀವು. ಆಪ್ಷನ್ ನಂಬರ್ 1 ಏನಿದ್ದಾರೆ ನೋಡಿ, ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ಇವಾಗಲೂ ನಿಮಗೆ ಅನಿಸ್ಬೋದು ಬೇರೆಯವರು ನಿಮ್ಮ ಜೊತೆ ಹೆಲ್ಪ್ ಕೇಳೋದಕ್ಕೆ ಬರ್ಬೋದು. ನಿಮ್ಮಲ್ಲಿ ಇವಾಗ ಮನಿ ಹಣ ಇಲ್ದಿದ್ರು ಕೆಲವರು ನಿಮ್ಮಲ್ಲಿ ಹೆಲ್ಪ್ ಕೇಳೋಕ್ಕೆ ಬರ್ಬೋದು. ಓಕೆ, ಕೆಲವರು ಸಜೆಷನ್ ಕೇಳಬಹುದು ನಿಮ್ಮಲ್ಲಿ. ಓಕೆ, ಸೊ ಇದು ಕಂಪ್ಲೀಟಾಗಿ ಲೈಕ್ ತುಂಬ ಟಫ್ ಎನರ್ಜಿ, ಇದು ತುಂಬ ಹಾರ್ಡ್ ಎನರ್ಜಿ. ಓಕೆ, ಸೊ ತುಂಬ ಪರಿಶ್ರಮ ಅಂತೂ ತುಂಬ ಪಟ್ಟಿದ್ದೀರಾ. ಬಿಕಾಸ್ ಈ ಎಲ್ಲ ಕಾರ್ಡನ್ನು ಟೋಟಲಾಗಿ ನಾನು ಕೌಂಟ್ ಮಾಡಿದರೆ 4 ಎಂಪರರ್ ಬರ್ತಾ ಇದೆ. ಎಂಪರರ್ ಅಂತಂದರೆ ಸುಮ್ಮನೆ ಆಗೋದಿಲ್ಲ ಯಾರು. ತುಂಬ ಕಷ್ಟಪಟ್ಟು ತುಂಬ ಪರಿಶ್ರಮ ಪಟ್ಟ ಮೇಲೇ ಅದಕ್ಕೆ ಒಂದು ಒಳ್ಳೆ ಏನು ಹೇಳ್ತಾರೆ, ಒಂದು ಒಳ್ಳೆ ಫಲಿತಾಂಶ ಸಿಗುವಂಥದ್ದು. ನೈಟ್ ಆಫ್ ಪೆಂಟಿಕಲ್ ಸ್ಟೆಬಿಲಿಟಿ, ಪ್ರಾಮಿಸಿಂಗ್ ಕಾರ್ಡ್ ಇದು, ಪ್ರಾಮಿಸಿಂಗ್ ಕಾರ್ಡ್. ಓಕೆ, ಆ ಜನ್ಮದಲ್ಲಿ ಅಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ಇವಾಗಲೂ ಅಷ್ಟೇ ನಿಮಗೆ ಹೆಲ್ಪ್ ಕೇಳೋದಕ್ಕೆ ಬರ್ಬೋದು. ಕೆಲವರು ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ಕೇಳಬಹುದು. ನಮ್ಮ ಜೊತೆ ಪಾರ್ಟ್ನರ್ ಕೆಲಸ ಮಾಡ್ತೀರಾ ಅಂತ. ಬಿಕಾಸ್ ನೀವು ತುಂಬ ಲಾಯಲ್ ಇದ್ದೀರಾ, ತುಂಬ ಪ್ರಾಮಾಣಿಕರು, ತುಂಬ ಲಾಯಲ್. ಯಾರಿಗೂ ಹರ್ಟ್ ಮಾಡೋದಿಲ್ಲ ನೀವು. ನಿಮಗೆ ತುಂಬ ಜನ ಮಾಡಿರಬಹುದು. ಆಪ್ಷನ್ ನಂಬರ್ 1 ನಿಮಗೆ ತುಂಬ ಜನ ಮಾಡಿರಬಹುದು, ಮೋಸ ಮಾಡಿರಬಹುದು. ಲೈಕ್ ಅದು ಏನು ಗೊತ್ತಾ, ಅದೆಲ್ಲ ರಿಪೀಟ್ ಆಗುತ್ತೆ. ನಿಮ್ಗೆ ಇವಾಗ ಈ ಲೈಫ್ ಕೊಟ್ಟಿದ್ದಾರೆ. ಈ ಲೈಫಲ್ಲಿ ನೀವು ಲೆಸನ್ ಕಲಿಬೇಕು. ನೀವು ಈ ಲೈಫಲ್ಲಿ ಲೆಸನ್ ಕಲಿತಿಲ್ಲ ಅಂತಂದರೆ ನೀವು ಇರುವಂತಹ ಇವಾಗ ಯಾವ ಲೈಫಲ್ಲಿ ಇದ್ದೀರಾ ನೋಡಿ, ಅದೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ, ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡೋಣ ನಿಮ್ಮ ಗೈಡೆನ್ಸ್ ಏನು ಅಂತ. ಈ ಲೈಫಲ್ಲಿ ಇಂತಹ ಒಂದು ಎನರ್ಜಿ ನೀವು ಅಂದರೆ ಕಿಂಗ್, ಇವಾಗ ಎನರ್ಜಿ ತುಂಬ ಚೆನ್ನಾಗಿದೆ ಇಲ್ಲಿ. 5 ಆಫ್ ವಾಂಡ್ಸ್ ಬಿಟ್ಟರೆ, ಬಿಕಾಸ್ ಅದು ಹಾಗೇನೆ ಅಲ್ವಾ. ಒಳ್ಳೆ ಜನರು ಇದ್ದಾಗ ಕೆಟ್ಟ ಜನರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ, ಗುಡ್ ಇದ್ದಾಗ ಬ್ಯಾಡ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ. ನಿಮಗೆ ಪಾಸ್ಟ್ ಲೈಫಲ್ಲಿ ಈ ಒಂದು ಭಾವನೆಯನ್ನು ಇಟ್ಕೊಂಡು ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ಈ ಲೈಫ್ ಟೈಮಲ್ಲಿ ನಿಮಗೆ ಏನು ರಿವಾರ್ಡ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಅದರಿಂದಾಗಿ ನಿಮಗೆ ಯಾವ ರಿವಾರ್ಡ್ ಸಿಗುತ್ತೆ ಅಂತ. ಸಿಕ್ಸ್ ಆಫ್ ವಾಂಡ್ಸ್ ನೋಡಿ, 6 ಆಫ್ ವಾಂಡ್ಸ್, ವಿಕ್ಟ್ರಿ, ಜಯ. ಇಲ್ಲಿ ಕೂಡ ನೀವು ಜಯನ ಗಳಿಸಿದ್ರಿ. ಸೊ ಈ ಲೈಫ್ ಟೈಮಲ್ಲೂ ಕೂಡ ನೀವು ಇವಾಗ ಏನು ಅಂದ್ಕೊಳ್ತಾ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ನಿಮಗೆ ವಿಕ್ಟ್ರಿ, ಜಯ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ಆ ಸ್ಪಾಟ್ಲೈಟ್ ನಿಮ್ಗೆ ಅನಿಸಿರ್ಬೋದು, ನನಗೆ ನೇಮ್ ಬೇಕು, ಫೇಮ್ ಬೇಕು ಅಂತ, ನನ್ನನ್ನು 4 ಜನ ಗುರುತಿಸಬೇಕು ಅಂತ. ಖಂಡಿತವಾಗ್ಲೂ ನಿಮ್ಮನ್ನು ಗುರುತಿಸ್ತಾರೆ. ಆಪ್ಷನ್ ನಂಬರ್ 1 6 ಆಫ್ ವಾಂಡ್ಸ್ ಬಂದಿದೆ. ಓಕೆ, ವೆರಿ ನೈಸ್ ಎನರ್ಜಿ, ವೆರಿ ಗುಡ್ ಎನರ್ಜಿ. ನಿಮಗೆ ಅಂತಲೇ ಸೋಲ್ ಫ್ಯಾಮ್ಲಿನ ಇಲ್ಲಿ ಕೂಡ ನಿಮ್ಮ ಜೊತೆ ಇದ್ದಂಥವ್ರು, ನಿಮಗೆ ಸಪೋರ್ಟ್ ಮಾಡಿರುವಂತಹದ್ದು ನಿಮ್ಮ ಸೋಲ್ ಫ್ಯಾಮ್ಲಿ. ಸೊ ಈ ಲೈಫ್ ಟೈಮಲ್ಲಿ ಕೂಡ ನಿಮಗೆ ಅವರೇ ಸಪೋರ್ಟ್ ಮಾಡ್ತಾರೆ. ಅವರನ್ನು ಸೋಲ್ ಫ್ಯಾಮ್ಲಿ ಅಂತ ಕರಿತಾರೆ ನಾವು. ಅವರು ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ. ಆ್ಯಂಡ್ ಬೇರೆ ಅವರು ಕೂಡ ಆಗಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಇಲ್ಲಿ ಕೂತಿದ್ದೀನಿ, ನನ್ನನ್ನು ನೀವು ನೋಡ್ತಾ ಇದ್ದೀರಾ. ಸೊ ನೀವು ಕೂಡ ನನ್ನ ಸೋಲ್ ಫ್ಯಾಮ್ಲಿ ಅಲ್ವಾ. ನನಗೆ ಮತ್ತು ನಿಮಗೆ ಯಾವುದೇ ರೀತಿಯಂಥ ಒಂದು ರಿಲೇಷನ್ ಇತ್ತು ಪಾಸ್ಟ್ ಲೈಫಲ್ಲಿ. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಸೊ ಅದಕ್ಕೆ ನಾವು ಸೋಲ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ 6 ಆಫ್ ವಾಂಡ್ಸ್ ಸೋಲ್ ಫ್ಯಾಮಿಲಿ. 6 ಆಫ್ ವಾಂಡ್ಸ್ ನಿಮ್ಮ ಕೈಗೆ ಬರಬೇಕು ಅಂತಂದರೆ ನೀವು ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಏಟ್ ಆಫ್ ಪೆಂಟಿಕಲ್ಸ್ ನೋಡಿ, ಹಾರ್ಡ್ ವರ್ಕ್. ಬಿಕಾಸ್ ನೀವು ಪಾಸ್ಟ್ ಲೈಫಲ್ಲಿ ಕೂಡ ತುಂಬಾ ಕಷ್ಟಪಟ್ಟಿದ್ದೀರಾ. ಆಪ್ಷನ್ ನಂಬರ್ 1 ಈ ಲೈಫಲ್ಲಿ ಕೂಡ ಅಷ್ಟೇ. ನೀವು ಈ 6 ಆಫ್ ವಾಂಡ್ಸ್ ನಿಮ್ದು ಆಗಬೇಕು ಅಂತಂದರೆ ನಿಮಗೆ ಲೈಫಲ್ಲಿ ಜಯ, ವಿಜಯ, ನೇಮ್, ಫೇಮ್, ಹಣ ಎಲ್ಲನೂ ಆಗಬೇಕು ಅಂತಂದರೆ 8 ಆಫ್ ಪೆಂಟಿಕಲ್ಸ್ ನೀವು ಆಗಬೇಕಾಗುತ್ತೆ. 8 ಆಫ್ ಪೆಂಟಿಕಲ್ಸ್ ಅಂದರೆ ಏನು? 8 ಆಫ್ ಪೆಂಟಿಕಲ್ಸ್ ಅಂತಂದರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ನಿಮ್ಮಲ್ಲಿ ಯಾವ ರೀತಿಯಂಥ ರಿಸೋರ್ಸಸ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಇನ್ನಷ್ಟು ಪಾಲಿಷ್ ಮಾಡಬೇಕಾಗುತ್ತೆ. ನೀವು ಡಿಸ್ಟ್ರಾಕ್ಷನ್ ತುಂಬ ಬರ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ಹೇಳ್ತೀನಿ, ಎಸ್ ನೀವು ಸ್ಪಿರಿಚುವಲಿ ಏನಾದರೂ ಮಾಡಬೇಕು, ಬಿಕಾಸ್ ನೀವು ಸ್ಪಿರಿಚುವಲ್ ಪರ್ಸನ್. ಆಪ್ಷನ್ ನಂಬರ್ 1 ದ ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆ,
ಸ್ಪಿರಿಚುವಲ್ ಪರ್ಸನ್ ನೀವು ಅಂತ ಇಟ್ಕೊಳ್ಳೋಣ. ಈ ಲೈಫಲ್ಲಿ ನಿಮಗೆ ಮೆಡಿಟೇಷನ್ ಮಾಡಬೇಕು, 4 ಗಂಟೆಗೆ ಅಲ್ರಾಮ್ ಇಟ್ಟಿರ್ತೀರಾ, ಬಟ್ ನೀವು ಹೇಳೋದಿಲ್ಲ. ಅದು ಡಿಸ್ಟ್ರಾಕ್ಷನ್. ಯಾವುದು ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಾ ಇದೆ ಆಪ್ಷನ್ ನಂಬರ್ 1, ಅದನ್ನು ನೋಟ್ ಮಾಡಿ. ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೋಡಿ. ಓಕೆ, ಕೆಲವೊಮ್ಮೆ ನಮ್ಗೆ ಅನಿಸುತ್ತೆ, ಕೆಲವೊಮ್ಮೆ ನಮ್ಮ ಈಗೋ ಏನಿದೆ ನೋಡಿ ನಮ್ಮನಿಗೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಸೊ 8 ಆಫ್ ಪೆಂಟಿಕಲ್ಸ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಹೊಸ ವಿಷಯನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಆಪ್ಷನ್ ನಂಬರ್ 1, ಈ ಲೈಫ್ ಟೈಮಲ್ಲಿ ಆದಷ್ಟು ಹೊಸ ವಿಷಯನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಇನ್ನಷ್ಟು ಪಾಲಿಷ್ ಮಾಡಿ, ಇನ್ನಷ್ಟು ಕಲೀರಿ. ಓಕೆ, ಕಲಿಯೋದು ಯಾವತ್ತೂ ಮುಗಿಯೋದಿಲ್ಲ. ಆಪ್ಷನ್ ನಂಬರ್ 1. ಓಕೆ, ನಾವು ಮುದುಕಿ ಆಗುವವರೆಗೂ ಕೂಡ ಕಲಿಬೋದು, ಅದು ಯಾವುದೇ ರೀತಿಯಿಂದ ರಿಸ್ಟ್ರಿಕ್ಷನ್ ಇಲ್ಲ ಅಲ್ವಾ. ಸೊ 8 ಆಫ್ ಪೆಂಟಿಕಲ್ಸ್ ಇಲ್ಲಿ ನಿಮಗೆ ಅದನ್ನ ಹೇಳ್ತಾ ಇದ್ರೆ, ಆದಷ್ಟು ಪ್ರಯತ್ನ ಪಡಿ, ಹಾರ್ಡ್ ವರ್ಕ್ ಮಾಡು. ಡಿಸ್ಟ್ರಾಕ್ಷನ್ 100 ಬರಬಹುದು, ಅದರಿಂದ ಡಿಸ್ಟ್ರ್ಯಾಕ್ಟ್ ಆಗಬೇಡ. ನಿನ್ನ ಕೆಲಸ ಏನು, ನಿನ್ನ ಗೋಲ್ ಏನು, ಅದರ ಮೇಲೆ ಫೋಕಸ್ ಆಗಿರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಪ್ಷನ್ ನಂಬರ್ 1, ಪ್ಲೀಸ್ ನೀವು ಇದನ್ನು ಫಾಲೋ ಮಾಡಿ. 8 ಆಫ್ ಪೆಂಟಿಕಲ್ಸ್ 8 ಆಫ್ ಪೆಂಟಿಕಲ್ಸ್ ಅಂದ್ರೆ ಏನು, ಚುಪ್ಚಾಪ್ ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡೋದು, ಯಾರು ಏನು ಬೇಕಾದರೂ ಮಾಡಲಿ. ಇಂಥ ಎನರ್ಜಿಗಳು ತುಂಬ ಬರಬಹುದು. ಆಪ್ಷನ್ ನಂಬರ್ 1, ಇಂಥ ಎನರ್ಜಿಗಳು ತುಂಬ ಬರ್ಬೋದು. ನಿಮ್ಮನೆ ಕೆಳಗಿಳಿಸೋದಕ್ಕಾಗಿರಬಹುದು, ನಿಮಗೆ ಚುಚ್ಚುವಂತಹ ಮಾತುಗಳನ್ನು ಆಡಬಹುದು. ವಾಟ್ ಎವರ್ ಆಪ್ಷನ್ ನಂಬರ್ 1, ನೀವು ನಿಮ್ಮ ಕೆಲಸ ಮಾಡಿ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್, ಆದಷ್ಟು ನೀವು ಯಾರ ಜೊತೆ ಬೆರಿತೀರಾ, ಅವರ ಎನರ್ಜಿ ಹೇಗಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಬೇಡದ ಜನರ ಜೊತೆಗೆ ಬೆರಿಬೇಡಿ. ಆಪ್ಷನ್ ನಂಬರ್ 1, ನಿಮ್ಮ ಎನರ್ಜಿ ಏನು ಗೊತ್ತಾ, ಬೇಡದವರ ಎನರ್ಜಿ ಜೊತೆ ಮಿಂಗಲ್ ಆಗುವಂಥ ಎನರ್ಜಿ ಅಲ್ಲ ಇದು. ತುಂಬ ಪ್ಯೂರ್, ವೆರಿ ಕೈಂಡ್, ವೆರಿ ಆನೆಸ್ಟ್ ಎನರ್ಜಿ ಇದು. ಸೊ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ, ಅದನ್ನು ಒಳ್ಳೆಯವರಿಗೆ ಹಂಚಿ. ಓಕೆ, ಬೇಡದ ನಿಮ್ಗೆ ಗೊತ್ತಿದೆ ಅವರು ಆಲ್ರೆಡಿ ಈ ಥರ ಇದ್ದಾರೆ ಅಂತ ಹೇಳಿಬಿಟ್ಟು, ಬಟ್ ಆದರೂ ನೀವು ಅವ್ರ ಜೊತೆ ಯಾಕೆ ಇರ್ತೀರಾ. ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಅದರ ಬಗ್ಗೆ, ಅಂದರೆ ಸುತ್ತಮುತ್ತ ಇರುವಂತಹ ಎನರ್ಜಿ ಆದಷ್ಟು ಮನೆಯಲ್ಲಿ ಧೂಪ ಅಗರಬತ್ತಿನ ಆದಷ್ಟು ಹಚ್ಚಿ, ಆದಷ್ಟು ನೀವು ಕೂತ್ಕೊಳ್ಳುವಂತಹ ಜಾಗ ಇರಬಹುದು, ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊರಿ, ಕ್ಲೆನ್ಸ್ ಮಾಡಿ ಆದಷ್ಟು. ಓಕೆ, ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಗೈಡೆನ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಗೈಸ್. ಆಪ್ಷನ್ ನಂಬರ್ 2, ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ. ನೀವು ಪಾಸ್ಟ್ ಲೈಫಲ್ಲಿ ಯಾವ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ, ಈ ಲೈಫ್ ಟೈಮಲ್ಲಿ ನಿಮಗೇನು ರಿವಾರ್ಡ್ ಸಿಕ್ಕಿದೆ, ಆ್ಯಂಡ್ ನೀವು ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಆಪ್ಷನ್ ನಂಬರ್ 2, ಸಾರಿ. Okay, 4 of Pentacles, 6 of Cups, 4 of Wands, the Sun, whoa, Strength, oh, 9 of Wands, 6 of Pentacles, Knight of Pentacles. Okay, option number 2. ಓಕೆ, ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ನಿಮ್ಮ ಲೈಫ್ ಪರ್ಪಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ತಗೊಂಡು ಹೋಗಿದ್ದೀರಾ. ಆಪ್ಷನ್ ನಂಬರ್ 2, ಪಾಸ್ಟ್ ಲೈಫಲ್ಲಿ. ಓಕೆ, ದ ಸನ್ ಕಾರ್ಡ್ ಇಲ್ಲಿ ಲೈಫ್ ಪರ್ಪಸ್ ಬಗ್ಗೆ ತಿಳಿಸ್ತಾ ಇದೆ. ಬಿಕಾಸ್ ದ ಸನ್ ಕಾರ್ಡ್ ಬಂದಿದೆ ಅಲ್ವಾ, ನಿಮ್ಮ ಡೆಸ್ಟಿನಿಯಲ್ಲಿ ಇದು ಬರೆದಾಗಿತ್ತು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ನಿಮ್ಮಲ್ಲಿ ಇದೆಯೋ ನಿಮ್ಮಲ್ಲಿ ಇಲ್ವೋ ನೀವು ನೋಡೋದಿಲ್ಲ. ಯಾರಾದರೂ ಬಂದರೆ ನಿಮ್ಮಲ್ಲಿ ಈ ಪೈಲ್ ಹೇಗೆ ಗೊತ್ತಾ, ಈ ಪೈಲಲ್ಲಿ 10 ರೂಪೀಸ್ ಇದ್ದರೆ 7 ರೂಪೀಸ್ ಬೇರೆಯವರಿಗೆ ಕೊಟ್ಬಿಟ್ಟು 3 ರೂಪೀಸ್ನ ಇಟ್ಕೊಳ್ತಾರೆ. ಏನಕ್ಕೆ? ಅವ್ರಿಗೆ ಇಟ್ಕೊಳ್ಳೋದಿಲ್ಲ, ಇನ್ನು ಬೇರೆಯವ್ರು ಯಾರಾದರೂ ಕೇಳಿದರೆ ಅಂತ. ಸೊ ಆ ಒಂದು ಪೈಲ್ ಇದು. ಓಕೆ, ತುಂಬ ಮುಗ್ಧತೆ. ಆ್ಯಂಡ್ ನೀವು ಹಿಂದೆ ಮಾಡಿದಂತಹ ಒಳ್ಳೆ ಕೆಲಸ ಏನು ಅಂತಂದರೆ, ಒಂದು ಮಕ್ಕಳಿಗೋಸ್ಕರ ಮಾಡಿದುಂಟು, ಇನ್ನೊಂದು
ಈ ಭೂಮಿಗೋಸ್ಕರ. ಓಕೆ, ಈ ಭೂಮಿಗೋಸ್ಕರ ಮಾಡಿರುವಂಥದ್ದು. ಓಕೆ, ವೆರಿ ಕೈಂಡ್ ಎನರ್ಜಿ. ಕಂಟ್ರೋಲಲ್ಲಿದ್ರಿ ನೀವು. ಓಕೆ, ಕಂಟ್ರೋಲಲ್ಲಿದ್ರಿ. ಆಪ್ಷನ್ ನಂಬರ್ ಹೇಗಿತ್ತು ಅಂತಂದರೆ ಅವ್ರಿಗೆ ಎಲ್ಲ ಇತ್ತು, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಓಕೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಿಮ್ಮ ಲೈಫಲ್ಲಿ ಏನಿದೆ ನೋಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇತ್ತು. ಬಿಕಾಸ್ ದ ಸನ್ ಕಾರ್ಡ್ ಬಂದಿದೆ. ಸನ್ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್, ಮ್ಯಾನಿಫೆಸ್ಟೇಷನ್. ಸೊ ನೀವು ನಿಮ್ಮ ಲೈಫ್ ಪರ್ಪಸನ್ನು ತುಂಬ ಚೆನ್ನಾಗಿ ಅನುಭವಿಸಿದ್ದೀರಿ. ಆಪ್ಷನ್ ನಂಬರ್ 2 ವೆರಿ ನೈಸ್. ತುಂಬ ಚೆನ್ನಾಗಿ ನೀವು ಅದನ್ನು ಯುಟಿಲೈಸ್ ಮಾಡಿದ್ದೀರಾ, ಅದನ್ನ ಉಪಯೋಗಿಸಿದ್ದೀರಾ. ಆಪ್ಷನ್ ನಂಬರ್ 1 ಕೂಡ ಹಾಗೇ ಇತ್ತು. ಓಕೆ, ಎಲ್ಲಿ ಯಾವಾಗ ಯಾರನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು. ಬಿಕಾಸ್ ಟೋಟಲ್ ಆಗಿ ಇಲ್ಲಿ ನನಗೆ ನೋಡಿದರೆ ಎಲ್ಲೂ ನನಗೆ ನೆಗೆಟಿವ್ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ನಿಮಗೆ 9 ಆಫ್ ಸೋರ್ಸ್ ಕಾಣ್ತಾ ಇರ್ಬೋದು. ಇದು ನಿಮ್ಮ ಚಿಂತೆ, ನಿಮ್ಮ ಚಿಂತೆ. ಈ ಭೂಮಿಗೋಸ್ಕರ ನೀವು ತುಂಬ ಚಿಂತೆ ಮಾಡ್ತಾ ಇದ್ರಿ. ಪಾಸ್ಟ್ ಲೈಫಲ್ಲಿ ಜನರಿಗೋಸ್ಕರ ತುಂಬ ಚಿಂತೆನ ಮಾಡ್ತಾ ಇದ್ರಿ. ಓಕೆ, ನೀವು ನಿಮಗೋಸ್ಕರ ಎಲ್ಲೂ ಜೀವನ ಮಾಡಿಲ್ಲ. ಆಪ್ಷನ್ ನಂಬರ್ 2 ವಾವ್. ಇಲ್ಲಿ ನನಗೆ ಆ ಸಂತ ಜೀವನ, ಆ ಸಂತರು ಅವರ ಜೀವನ ಇದೆಯಲ್ಲ, ಆ ಥರ ನನಗಿಲ್ಲಿ ಎನರ್ಜಿ, ಆ ಒಂದು ಎನರ್ಜಿ ಸಿಗ್ತಾ ಇದೆ. ಲೈಕ್ ನನಗೋಸ್ಕರ ಏನು ಬೇಡ, ಇನ್ನೊಬ್ಬರಿಗೋಸ್ಕರ ನಾನೇನಾದರೂ ಮಾಡಬೇಕು, ಈ ಭೂಮಿಗೋಸ್ಕರ, ಈ ಭೂಮಿ ತಾಯಿಗೋಸ್ಕರ ಏನಾದರೂ ಮಾಡಬೇಕು. ಆ್ಯಂಡ್ ಜನರ ಕಷ್ಟಗಳನ್ನು ಆದಷ್ಟು ಕಡಿಮೆ ಮಾಡಿಸ್ಬೇಕು. ಜನರಿಗೆ ಒಳ್ಳೆ ರೀತಿಯಂಥ ಫೆಸಿಲಿಟೀಸ್ ಕೊಡಬೇಕು. ಮಕ್ಕಳಿಗೆ ಎಜುಕೇಷನ್ ಮಾಡಬೇಕು, ಮಕ್ಕಳು ಎಜುಕೇಟ್ ಆಗಬೇಕು. ತುಂಬ ಭಾವನೆ ಇರುವಂತಹ ವ್ಯಕ್ತಿಗಳೇ ಇದನ್ನು ಚೂಸ್ ಮಾಡಿದಿರೋ ಆಪ್ಷನ್. ದುರಾಸೆ ಇಲ್ಲ ನಿಮಗೆಲ್ಲೂ ದುರಾಸೆ ಇಲ್ಲ. ನಿಮಗೆ ಜನರು ಸಂತೋಷವಾಗಿರಬೇಕು, ನೀವು ಸಂತೋಷವಾಗಿರಬೇಕು. ಈ ಒಂದು ಎನರ್ಜಿ ತುಂಬ ಬಹಳ ಕಡಿಮೆ. ಆಪ್ಷನ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ ನೋಡಿ, ಇಂಥ ಎನರ್ಜಿ ತುಂಬ ಕಡಿಮೆ. ನಿಜವಾಗ್ಲೂ ಹೇಳ್ತೀನಿ, ಇಂಥ ಎನರ್ಜಿ ಏನಿದೆ ನೋಡಿ ತುಂಬ ಕಡಿಮೆ ಸಿಗೋದು. ಇನ್ನೊಬ್ಬರು ಒಳ್ಳೆಯದಾಗಬೇಕು, ನಾವು ಒಳ್ಳೆಯದಾಗಬೇಕು ಅಂತ ಯಾರೂ ಬಯಸೋದಿಲ್ಲ ಈಗಿನ ಟೈಮಲ್ಲಿ. ಬಟ್ ಈ ಪೈಲ್ ಆ ಥರ ಇದೆ, ಕೊಡುವಂತಹ ಎನರ್ಜಿ. ನೈಟ್ ಆಫ್ ಪೆಂಟಿಕಲ್ಸ್, ಹೆಲ್ಪ್, ಸ್ಟೆಬಿಲಿಟಿ. ಇದು ಪ್ರಾಮಿಸಿಂಗ್ ಕಾರ್ಡ್. ಓಕೆ, ಇದು ಒಳ್ಳೆ ಕಮಿಟ್ಮೆಂಟ್ ಕಾರ್ಡ್, ಪ್ರಾಮಿಸಿಂಗ್ ಕಾರ್ಡ್. ಹಾಗಂತ ಹೇಳಿಬಿಟ್ಟು ನಿಮ್ಮ ಜೀವನ ಪಾಸ್ಟ್ ಲೈಫಲ್ಲಿ ಅಸ್ತವ್ಯಸ್ತ ಆಗಿಲ್ಲ. ಓಕೆ, ನಿಮ್ಮ ಜೀವನ ತುಂಬ ಚೆನ್ನಾಗಿತ್ತು. ನಿಮ್ಮಲ್ಲಿ ಏನಿದೆ ನೋಡಿ ಅದರಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ. ನಿಮಗೆ ಒಂದು ಪ್ರೌಡ್ ಇತ್ತು. ಎಸ್, ನನ್ನ ಲೈಫ್ ಪರ್ಪಸ್ ಇದು, ನಾನು ಮಾಡಿರುವಂತಹ ಕೆಲಸದಲ್ಲಿ ನಾನು ತುಂಬ ಸಂತೋಷವಾಗಿದ್ದೀನಿ. ಅಂದರೆ ತುಂಬ ನಿಮ್ಮ ಟೈಮ್ ಏನಿದೆ ನೋಡಿ ಅದನ್ನು ತುಂಬ ಚೆನ್ನಾಗಿ ನೀವು ಯುಟಿಲೈಸ್ ಮಾಡಿದ್ದೀರಾ. ಓಕೆ, ತುಂಬ ಚೆನ್ನಾಗಿ. ಅಂದರೆ ನಿಮಗೆ ಆದಂತಹ ಪರಿಸ್ಥಿತಿ ಬೇರೆಯವರಿಗೆ ಆಗಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನೀವು ಮಕ್ಕಳಿಗಾಗಿರಬಹುದು, ದೊಡ್ಡವರಿಗಾಗಿರಬಹುದು, ನೇಚರಿಗಾಗಿರಬಹುದು, ಆ ಒಂದು ನಿಮಗೆ ಎಷ್ಟು ಪ್ರಯತ್ನ, ನಿಮ್ಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಇದ್ರಿ ಪಾಸ್ಟ್ ಲೈಫಲ್ಲಿ. ಮೇಯ್ನಾಗಿ ನನಗೆ ಕಾಣ್ತಾ ಇರೋದು ಮಕ್ಕಳಿಗೋಸ್ಕರ ಮಾಡಿರುವಂತಹ ಮೇ ಬಿ ನಿಮಗೆ ಈ ಟೈಮಲ್ಲಿ ಕೂಡ ಮಕ್ಕಳು ಅಂದರೆ ತುಂಬ ಇಷ್ಟ ಇರ್ಬೋದು. ಮಕ್ಕಳ ಜೊತೆ ಮಾತಾಡೋದು ಅಂತ ಅಂದರೆ ತುಂಬ ಇಷ್ಟ. ಮಕ್ಕಳು ಇದ್ದರೆ ನಿಮಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ಇದು ಕಣ್ಣೀರು ತರಿಸುವಂತಹ ಪಾಯಿಲ್ ಹೇಳಬೇಕು ಅಂತ ಅಂದರೆ ನೀವು ಆ ಥರ ಇದ್ದರೆ, ಯಾರಾದರೂ ಒಂದು ದಾರಿಯಲ್ಲಿ ಇವಾಗ ಹೋಗ್ತಾ ಇದ್ರು ಅಂತ ಇಟ್ಕೊಳ್ಳೋಣ, ಅವ್ರ ಕೈಯಲ್ಲಿ ಏನೂ ಇಲ್ಲ, ಬಟ್ ಅವರ ನೋಡಿದ ತಕ್ಷಣ ನಿಮಗೆ ಒಂದ್ಸಲ ನಿಮ್ಮ ಮನಸ್ಸು ಒಂದ್ಸಲ ಬೀಟ್ ಆಗುತ್ತೆ. ಲೈಕ್ ಓ ಮೈ ಗಾಡ್, ಹೀಗಾಗಬಾರ್ದಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಸೊ ಇದು ಆ ಪಾಯಿಲ್ ಇದು. ಬಟ್ ನಿಮ್ಮ ಲೈಫ್ ಪರ್ಪಸನ್ನು ನೀವು ತುಂಬ ಚೆನ್ನಾಗಿ ನಿಮ್ಮ ಪಾಸ್ಟ್ ಲೈಫಲ್ಲಿ ನಿಮ್ಮ ಲೈಫ್ ಪರ್ಪಸ್ ಏನಿದೆ ನೋಡಿ, ಅಂದರೆ ಇನ್ನೊರಿಗೆ ಹೆಲ್ಪ್ ಮಾಡುವಂಥದ್ದು. ನಿಮ್ಮ ಲೈಫ್ ಪರ್ಪಸ್ ಇದ್ದದೇ ಮಕ್ಕಳ ಜೊತೆ, ಯಂಗ್ ಪೀಪಲ್, ಯಂಗ್ ಜನರು ಯಾರಿದ್ದಾರೆ ನೋಡಿ ಅವ್ರ ಜೊತೆ ಅವ್ರನ್ನ ಇನ್ಸ್ಪೈರ್ ಮಾಡುವಂಥದ್ದು, ಅವರಿಗೆ ಸಲಹೆಯನ್ನು ಕೊಡುವಂಥದ್ದು. ನಿಮ್ಮಲ್ಲಿ ಆ ಸ್ಟ್ರೆಂತ್ ಇದ್ದು, ಸ್ಟ್ರೆಂತ್, ಆ ಪವರ್, ಆ ಒಂದು ಕಂಟ್ರೋಲ್, ಆ ಒಂದು ಕೈಂಡ್ನೆಸ್, ಆ ಒಂದು ಕಂಟ್ರೋಲ್, ಆ ಪವರ್, ಸಾಮರ್ಥ್ಯ, ದಕ್ಷತೆ ಇತ್ತು. ಸೊ ಇದನ್ನು ನಾನು ಬೇರೆ ಯಾವ ಥರ ನನ್ನಲ್ಲಿರುವ ಎನರ್ಜಿ ಆಗಿರ್ಬೋದು, ನನ್ನಲ್ಲಿರುವ ಲೈಫನ್ನು ನಾನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ನೀವು ತುಂಬ ನಿಮ್ಮ ಲೈಫನ್ನು ಸ್ಪೆಂಡ್ ಮಾಡಿದ್ರೆ. ಆಪ್ಷನ್ ನಂಬರ್ 2 ಬಿಕಾಸ್ 9 ಆಫ್ ಸೋರ್ಸ್ ನನಗೆ ಅದನ್ನ ತಿಳಿಸ್ತಾ ಇದೆ. ಇಲ್ಲಿ ಆ್ಯಂಸೈಟಿ, ಚಿಂತೆ, ತುಂಬ ಜನ ಇದ್ದಾರೆ ಆ ಥರ. ಈ ಭೂಮಿಗೋಸ್ಕರ ಏನಾದರೂ ಮಾಡಬೇಕು. ಕೆಲವರಿಗೆ ಅದರಲ್ಲೇ ಚಿಂತೆ
ಏನೋ ಕಾಡೋಕ್ಕೆ ಶುರು ಆಗುತ್ತೆ. ತುಂಬ ಜನ ಇದ್ದಾರೆ ಅಂಥವರು, ಬಟ್ ನಮಗೆ ನೋಡೋಕ್ಕೆ ಸಿಗೋದಿಲ್ಲ, ಕಾಣೋಕ್ಕೆ ಸಿಗೋದಿಲ್ಲ ಅಷ್ಟೇ. ನಿಮ್ಮಲ್ಲಿ ಪವರ್ ಇದೆ, ಆಪ್ಷನ್ ನಂಬರ್ 2 ಪವರ್ ನಿಮ್ಮಲ್ಲಿದೆ. ಓಕೆ, ದುರಾಸೆ ಮಾಡಬೇಡಿ. ಈ ಟೈಮಲ್ಲಿ ನೀವು ಏನೋ ಕಂಜೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಬಿಕಾಸ್ ನೀವು ಪಾಸ್ಟ್ ಲೈಫಲ್ಲಿ ಏನೋ ಕೊಡುವವರು, ಇನ್ನೊಬ್ಬರಿಗೆ ಕೊಡುವವರು. ಓಕೆ, ಸೊ ಹಾಗಂತ ಹೇಳಿಬಿಟ್ಟು ಎಲ್ಲನ ಕೊಡ್ತಾ ಕೂತ್ಕೊಳ್ಬೇಡಿ. ಕೆಲವೊಮ್ಮೆ ಅದು ಕೂಡ ಮೈನಸ್ ಪಾಯಿಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಅದರಿಂದಾಗಿ ಏನೋ ಈ ಎನರ್ಜಿಗೆ ಬರ್ಬೋದು. ಬಿಕಾಸ್ ಏನೋ ನಿಮ್ಮಲ್ಲಿ ಕೂಡ ಇರೋದಿಲ್ಲ, ವಾಪಸ್ ನೀವು ಬೇರೆಯವರಿಗೆ ಏನೋ ಕೊಡ್ತೀರಿ. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು 10 ರೂಪೀಸ್ ಇದ್ದರೆ 6 ರೂಪೀಸ್ ಬೇರೆಯವರಿಗೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. 4 ರೂಪೀಸ್ ಅಟ್ಲೀಸ್ಟ್ ನಿಮ್ಗಾದರೂ ಇಟ್ಕೊಳ್ಳಿ. ಓಕೆ, ವೆರಿ ಸ್ಟ್ರಾಂಗ್ ಇದು ಅಂತಂದರೆ ಇದು ಜೀವನದಲ್ಲಿ ಬೇರೆ ನನಗೇನೂ ಬೇಡ ಅಂತ ಎನರ್ಜಿ ಇದು. ಜೀವನದಲ್ಲಿ ನನಗೆ ಬೇರೆ ಏನೂ ಬೇಡ, ಲೈಕ್ ನನ್ನ ಲೈಫ್ ಪರ್ಪಸ್, ನಾನು ಈ ಜನ್ಮಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಲೈಫ್ ಪರ್ಪಸ್ ಏನು ಅಂತ. ನಿಮ್ಮ ಪಾಸ್ಟ್ ಲೈಫಲ್ಲಿ ನಿಮ್ಮ ಲೈಫ್ ಪರ್ಪಸ್ನ ಚೆನ್ನಾಗಿ ನಿಭಾಯಿಸಿದ್ದೀರ. ಆಪ್ಷನ್ ನಂಬರ್ 2 ಸಾರಿ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ. ನೈಟ್ ಆಫ್ ಪೆಂಟಿಕಲ್ಸ್ ಸುಲಭವಾಗಿ ಸಿಗುವಂತಹ ಒಂದು ಏನೋ ಎನರ್ಜಿ ಅಲ್ಲ. ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ನೀವು ಎಷ್ಟು ನಿಮ್ಮನ್ನು ನೀವು ಎಷ್ಟು ಇದು ಸ್ಟೆಬಿಲಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್ ಸ್ಟೆಬಿಲಿಟಿ. ಓಕೆ, ಸೊ ಇದರಿಂದಾಗಿ ನಿಮಗೆ ಟೆನ್ಷನ್ಸ್ಗಳು ಬರ್ತಾ ಇರ್ಬೋದು. ಈ ಲೈಫ್ ಟೈಮಲ್ಲಿ ಕೂಡ ಇರಬಹುದು ನಿಮಗೇನು ಹಣದ ಚಿಂತೆ ಇರ್ಬೋದು ಈ ಲೈಫ್ ಟೈಮಲ್ಲಿ ನಿಮಗೆ. ಬಿಕಾಸ್ ನೀವು ಪಾಸ್ಟಲ್ಲಿ ಏನೋ ತುಂಬ ಕೊಟ್ಟಿದ್ದೀರಲ್ವಾ. ಸೊ ಈ ಲೈಫ್ ಟೈಮಲ್ಲಿ ನಿಮಗೆ ಇಲ್ಲಿ ಸ್ವಲ್ಪ ಏನು ಪೆಂಟಿಕಲ್ಸ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು. ಅಂದರೆ ನೀವು ನನ್ನಲ್ಲಿಲ್ಲ ಅಂತ. ಸೊ ನಿಮ್ಮಲ್ಲಿ ಯಾವುದು ಇಲ್ಲ ಅಂತ ನೀವು ಅಂದ್ಕೊಳ್ತೀರಾ ನೋಡಿ, ಅದು ಖಂಡಿತವಾಗ್ಲೂ ನಿಮ್ಮಲ್ಲಿದೆ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ನನಗಿಲ್ಲಿ. ಅಂದರೆ ಪಾಸ್ಟ್ ಲೈಫಲ್ಲಿ ಕೊಡ್ತಾ ಇದ್ರಿ, ಈ ಲೈಫ್ ಟೈಮಲ್ಲಿ ನೀವು ಲೆಸನ್ ಏನು ಅಂತಂದರೆ ಹಣನ ಸೇವ್ ಮಾಡಿ. ಆಪ್ಷನ್ ನಂಬರ್ 2. ಆ್ಯಂಡ್ ಇಲ್ಲಿ ನೀವು ಹಣದ ಮೇಲೆ ಏನಾದರೂ ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ದ ಸನ್ ಕಾರ್ಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಇವಾಗ ನೋಡ್ತಾ ಇಲ್ಲ ನಾನು, ಪಾಸ್ಟ್ ಇದು ಹೇಳ್ತಾ ಇದ್ದೀನಿ. ಪಾಸ್ಟಲ್ಲಿ ತುಂಬ ಚೆನ್ನಾಗಿತ್ತು ನಿಮ್ಮದು. ಆ್ಯಂಡ್ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಹಣ ಇತ್ತು ಅಂತ ಹೇಳ್ತಾ ಇಲ್ಲ ನಾನು. ಎಸ್, ನಿಮ್ಮಲ್ಲಿ ಪ್ರಾಪರ್ಟೀಸ್ ಇತ್ತು, ಲೈಕ್ ಪ್ರಾಪರ್ಟಿ ಎಲ್ಲ ಇತ್ತು ನಿಮ್ಮಲ್ಲಿ. ಓಕೆ, ಪ್ರಾಪರ್ಟಿ ಎಲ್ಲ ಇತ್ತು, ಬಟ್ ನೀವು ಅದನ್ನ ಯಾವ ಥರ ಈಗ ಈ ಒಂದು ಸಿಚುವೇಷನಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಅದು ನಿಮ್ಮಲ್ಲಿ ಬಿಟ್ಟಿರೋದು. ಓಕೆ, ಲೈಫ್ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನೋಡಿ. ಆಪ್ಷನ್ ನಂಬರ್ 2. ಓಕೆ, ನೋಡೋಣ. ನೀವು ಹಿಂದೆ ಮಾಡಿದಂತಹ ಪಾಸ್ಟ್ ಲೈಫ್, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ದೀರಾ, ಹಣ ಕೊಟ್ಟಿದ್ದೀರಾ. ಓಕೆ, ಆ್ಯಂಡ್ ಮಕ್ಕಳಿಗೋಸ್ಕರ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಯಂಗ್ ಪೀಪಲಿಗೋಸ್ಕರ ಮಾಡಿದ್ದೀರಾ, ಯೂನಿವರ್ಸಿಗೋಸ್ಕರ ಮಾಡಿದ್ದೀರಾ. ನೋಡೋಣ ಅದರಿಂದ ನಿಮಗೆ ಏನು ರಿವಾರ್ಡ್ ಕೊಡ್ತಾ ಇದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ತೊಗೊಳ್ಳೋದಿಲ್ಲ. ಓಕೆ, ರಿವಾರ್ಡ್ಸ್ ಏನಿದೆ ನೋಡೋಣ. Knight of Cups. Knight of Cups. ಓಕೆ, ಆಪ್ಷನ್ ನಂಬರ್ 2. ನಿಮ್ಮ ರಿವಾರ್ಡ್ಸ್ ಏನು ಅಂತಂದರೆ ನೈಟ್ ಆಫ್ ಕಪ್ಸ್. ಓಕೆ, ಈ ಲೈಫ್ ಟೈಮಲ್ಲಿ ನಿಮಗೆ ಸಿಕ್ಕಿರುವಂಥದ್ದು ನೈಟ್ ಆಫ್ ಕಪ್ಸ್ ರಿವಾರ್ಡ್. ಅಂದರೆ ಹಿಂದೆ ಪಾಸ್ಟ್ ಲೈಫಲ್ಲಿ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ಸೊ ಈ ಟೈಮ್ ನೈಟ್ ಆಫ್ ಕಪ್ಸ್ ಅಂದರೆ ನೈಟ್ ಆಫ್ ಕಪ್ಸ್ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದರೆ, ಇಲ್ಲಿ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಸೊ ಈ ಲೈಫ್ ಟೈಮಲ್ಲಿ ನಿಮಗೆ ಆಫರ್ ಖಂಡಿತವಾಗ್ಲೂ ಸಿಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 2 ನಿಮಗೆ ಆಫರ್ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನೊಂದು ಏನು ಅಂತಂದರೆ, ನೀವು ಯಾವುದೇ ರೀತಿಯಂಥ ಕೆಲಸ ಮಾಡಿದಾಗ ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ನಿಮ್ಮನ್ನು ನೀವು ಯಾವತ್ತೂ ಡೌಟ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಈ ಅವಾರ್ಡ್ ಯಾವಾಗ ಸಿಗುತ್ತೆ ಅನ್ನೋದನ್ನು ನೋಡೋಣ. ಅಂದರೆ ಯಾವ ಗೈಡೆನ್ಸ್ನ ನೀವು ಫಾಲೋ ಮಾಡಿದರೆ. ನೈಟ್ ಆಫ್ ಕಪ್ಸ್ ಈಸ್ ಲೈಕ್ ಏಂಜಲ್ ಕಡೆಯಿಂದ
ಮೆಸೇಜ್ ಏಂಜಲ್ ಕಡೆಯಿಂದ, ಏಂಜಲ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡಬಹುದು. ಸೊ ಇದು ಯಾವಾಗ ಆಗುತ್ತೆ ಅಂತ ನೋಡೋಣ. ಯಾವಾಗ ಗೈಡೆನ್ಸನ್ನು ಫಾಲೋ ಮಾಡಿದರೆ ಈ ನೈಟ್ ಆಫ್ ಕಪ್ಸ್ ನಿಮ್ದಾಗುತ್ತೆ ಅಂತ ನೋಡೋಣ. ಓಕೆ, ಡೆತ್. ನಿಮ್ಮ ಗೈಡೆನ್ಸ್ ಡೆತ್ ಕಾರ್ಡ್. ಡೆತ್ ಅಂದ ತಕ್ಷಣ ನೀವು ಹೆದರಬೇಡಿ. ಟ್ರಾನ್ಸ್ಫಾರ್ಮೇಷನ್, ಚೇಂಜ್. ನೀವು ಯಾವಾಗ ಹಳೆಯದನ್ನು ಲೆಟ್ ಗೋ ಮಾಡ್ತೀರಾ, ಓಕೆ, ಹಿಂದೆ ಆದಂಥದ್ದು ಯಾವುದೇ ಆಗಿರಬಹುದು, ನಿಮಗೆ ಮೋಸ ಮಾಡಿರಬಹುದು, ಯಾವುದೇ ವಂಚನೆ, ಯಾವುದೇ ಈಗ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ನೀವು ಯಾವುದೇ ರೀತಿಯಾದಂಥ ಆಲೋಚನೆಯಲ್ಲಿದ್ದರೆ, ಅಂದರೆ ನನಗೆ ಅವರು ಹೀಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು, ಅದನ್ನೆಲ್ಲ ಲೆಟ್ ಗೋ ಮಾಡಿ ಮೂವ್ ಫಾರ್ವರ್ಡ್. ಆಪ್ಷನ್ ನಂಬರ್ 2. ಖಂಡಿತವಾಗ್ಲೂ ಈ ನೈಟ್ ಆಫ್ ಕಪ್ಸ್ ರಿವರ್ಡ್ಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ನೈಟ್ ಆಫ್ ಕಪ್ಸಲ್ಲಿ ಏಂಜಲ್ ಇದ್ದಾರೆ, ಇಲ್ಲಿ ನೋಡ್ತಾ ಇದ್ರೇನು ಅನ್ಬೋದು. ನೈಟ್ ಆಫ್ ಕಪ್ಸಿಂದ ಏನು ಸಿಗಬಹುದು ಮೇಡಮ್ ಅಂತ ಅನಿಸ್ಬೋದು ನಿಮಗೆ. ನೈಟ್ ಆಫ್ ಕಪ್ಸಲ್ಲಿ ಏಂಜಲ್ ಇದ್ದಾರೆ. ಓಕೆ, ಏಂಜಲ್, ನೀವು ಯಾವುದೇ ರೀತಿಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಯಾರಾದರೂ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಈ ಹೆಲ್ಪ್ ನಿಮಗೆ ಸಿಗಬೇಕು ಅಂತ ಅಂದರೆ ನೀವು ಬೇರೆಯವರಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಪಾಸ್ಟ್ ಲೈಫಲ್ಲಿ, ಇವಾಗ ನಿಮಗೂ ಹೆಲ್ಪ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಡೆತ್ ಏನು ಅಂತಂದರೆ ಲೆಟ್ ಗೋ ಮಾಡಿ. ಹಳೆದು ಏನಿದೆ ನೋಡಿ ಅದನ್ನು ಎಲ್ಲ ಲೆಟ್ ಗೋ ಮಾಡಿ ಹೊಸ ಏನು ಬ್ರೇಕಪ್ ಆಗಿರಬಹುದು ಕೆಲವ್ರದ್ದು, ಇಲ್ಲಿ ಕೆಲವರಿಗೆ ಮೋಸ ಆಗಿರ್ಬೋದು, ವಂಚನೆ ಯಾವುದೇ ರೀತಿಯಾದಂಥ ಆಗಿರ್ಬೋದು, ಅದನ್ನ ಇಟ್ಕೊಂಡು ಕೊರಗಬೇಡಿ. ಆಪ್ಷನ್ ನಂಬರ್ 2, ಲೆಟ್ ಗೋ ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ಸೂರ್ಯ ಇವತ್ತು ಮಾತ್ರ ನಮಗೆ ಲೈಟ್ ಕೊಡ್ತಾರಾ? ಸೂರ್ಯ ಇವತ್ತು ಮಾತ್ರ ನಮಗೆ ಕಿರಣ ಕೊಡ್ತಾರಾ? ಇಲ್ಲ, ನಾಳೆ ಕೂಡ ಸೂರ್ಯ ಬರುತ್ತೆ ಅಲ್ವಾ. ಅದೇ ಥರ ಇದು ಲೈಫ್ ಒಂದೇ ಥರ ಇರೋದಿಲ್ಲ ಅಲ್ವಾ, ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನೋಡಿ. ಆಪ್ಷನ್ ನಂಬರ್ 2. ಓಕೆ, ಈ ಲೈಫ್ ಟೈಮಲ್ಲಿ ನೀವು ಏನು ಮಾಡೋದಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಲೈಫ್ ಪರ್ಪಸ್ ಮೇಲೆ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಏಂಜಲ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ನೀವು ಲೆಟ್ ಗೋ ಮಾಡಿ ಹೊಸ ಜೀವನನ ಚೂಸ್ ಮಾಡಿದರೆ. ಓಕೆ, ಹೊಸ ಜೀವನನ ಚೂಸ್ ಮಾಡಿದರೆ ಇದು ದ ಸನ್ ಕಾರ್ಡ್. ಏನು ನಮ್ಮ ಲೈಫ್ ಪರ್ಪಸಲ್ಲಿ ನಾವು ಜೀವನ ಮಾಡುವಂಥದ್ದು, ನಮಗಿಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಲ್ಲಿ ನಮಗೆ ಮ್ಯಾನಿಫೆಸ್ಟೇಷನ್ ಇದೆ, ಇಲ್ಲಿ ನಮಗೆ ಎಲ್ಲನೂ ಇದೆ. ದ ಸನ್ ಕಾರ್ಡ್ ಬಂದ ಮೇಲೆ ಎಲ್ಲ ಮುಗೀತು. ಓಕೆ, ಆಪ್ಷನ್ ನಂಬರ್ 2. ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ಗೈಡೆನ್ಸನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ, ಹಾಗೆ ನಿಮ್ಮ ರಿವಾರ್ಡ್ಸ್ ಏನು, ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಬನ್ನಿ ಮೊದಲು ಕಾರ್ಡನ್ನು ಶಫಲ್ ಮಾಡೋಣ. ಓಕೆ, 10 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಆಪ್ಷನ್ ನಂಬರ್ 1 ಅಲ್ಲಿ ಕೂಡ ಬಂದಿತ್ತು ಇದು. ವೀಲ್ ಆಫ್ ಫಾರ್ಚೂನ್, ಡೆಸ್ಟಿನಿ. Okay, the Judgment, 9 of Wands, 8 of Cups. The Lovers, the Empress. Okay,
ನಂಬರ್ 3 ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ, ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡೆ, ರೆಸ್ಟ್ ಅಲ್ಲ ಸಾರಿ. ಆಪ್ಷನ್ ನಂಬರ್ 3, ನೀವು ಪಾಸ್ಟ್ ಲೈಫಲ್ಲಿ ಒಳ್ಳೆ ಕೆಲಸ ಏನು ಮಾಡಿದ್ವಿ ಅಂತಂದರೆ ನಿಮ್ಮನ್ನು ನೀವು ತಿಳ್ಕೊಂಡದ್ದು ಸರಿಯಾಗಿ. ಓಕೆ, ದ ಫಸ್ಟ್ ಮೇನ್ ಇಂಪಾರ್ಟೆಂಟ್ ವಸ್ತುವೇ ಅದೇ. ಮೊದಲು ನಾವು ನಮ್ಮನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇನ್ನೊಬ್ಬರಿಗಿಂತ. ಓಕೆ, ನೀವು ಮಾಡಿದಂತಹ ಒಳ್ಳೆ ಕೆಲಸ ಅಂತ ಅಂದರೆ ಅದುವೇ. ಹಾಗಂತ ಹೇಳಿಬಿಟ್ಟು ಮೇಡಮ್ ನೀವೇನು ಹೇಳ್ತಾ ಇದ್ರೆ ನಾವು ಬೇರೆಯವ್ರಿಗೇನು ಉಪಕಾರ ಮಾಡಿಲ್ವಾ ಅಂತ, ಖಂಡಿತವಾಗ್ಲೂ ಮಾಡಿದ್ದೀರಾ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಮೇನ್ ಫೋಕಸಲ್ಲಿ ನನಗೇನು ಕಾಣ್ತಾ ಇದೆ ಅಂತಂದರೆ, ಸೊ ನಿಮಗೆ ನೀವು ಫೋಕಸ್ ತುಂಬ ಮಾಡಿದ್ದೀರಾ, ಆಮೇಲೆ ನಿಮ್ಮಲ್ಲಿರುವಂಥ ಜ್ಞಾನ ಭಂಡಾರ ಏನಿದೆ ನೋಡಿ ಅದನ್ನ ನೀವು ಬೇರೆಯವರಿಗೆ ಹಂಚಿದ್ದೀರಾ. ಬಟ್ ಫಸ್ಟ್ ಪ್ರಯಾರಿಟಿ ಈಸ್ ನಿಮಗೆ ನೀವು ಮೊದಲ ಆದ್ಯತೆಯನ್ನು ಕೊಟ್ಟಿದ್ದೀರಾ ನಿಮ್ಮ ಪಾಸ್ಟ್ ಲೈಫಲ್ಲಿ. ಇವಾಗಲೂ ಕೂಡ ಅಷ್ಟೇ. ಆಪ್ಷನ್ ನಂಬರ್ 3, ನಮಗೆ ನಾವು ಮೊದಲ ಪ್ರಯಾರಿಟಿನ ಕೊಡಬೇಕು ಯಾವಾಗಲೂ. ಓಕೆ, ದಟ್ ಈಸ್ ಮಸ್ಟ್. ಹಾಗಂತ ಹೇಳಿಬಿಟ್ಟು ಸೆಲ್ಫಿಶ್ ಅಂತ ಹೇಳ್ತಾರೆ, ಅವ್ರು ದುರಾಸೆ ಹಾಗೆ ಹೀಗೆ ಅಂತ. ನಮ್ಮನ್ನು ನಾವು ಪ್ರೀತಿ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಮೊದಲು ನೀವು ಯಾವ ರೀತಿಯ ತಪ್ಪು ಇಲ್ಲ. ಓಕೆ, ನಿಮ್ಗೆ ಯಾವುದು ಇಷ್ಟ ಇದೆ ಅದು ಮಾಡಿ. ಹಾಗಂತ ಹೇಳಿಬಿಟ್ಟು ನಿಮ್ಮ ಪಾಸ್ಟ್ ಲೈಫ್ ಏನಿದೆ ನೋಡಿ ತುಂಬ ಚೀಪ್ ಆಗಿದ್ದು ಅಂತ ಹೇಳ್ತಾ ಇಲ್ಲ, ತುಂಬ ಲಕ್ಸುರಿಯಸ್ ಜೀವನನೇ ನೀವು ಮಾಡಿದ್ದೀರಾ. ಬಟ್ ನೀವು ನಿಮಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದೀರಾ ಅಷ್ಟೇ ಇಲ್ಲಿ. ಓಕೆ, ನೀವು ನಿಮ್ಮ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದೀರಾ. ಹಾಗೆ ಏಂಜಲ್ ಕೂಡ ಇದಕ್ಕೆ ತುಂಬ ಸಪೋರ್ಟ್ ಇದ್ದರು. ಓಕೆ, ಬಿಕಾಸ್ ನಿಮಗೆ ತುಂಬ ಏಂಜಲ್ಸ್ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಆರ್ಕೇಂಜಲ್ ಮೈಕಲ್ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕೂಡ ಏಂಜಲ್ ವಿಂಗ್ಸ್ ಇದೆ. ಓಕೆ, ಆ್ಯಂಡ್ ನಮ್ಮೆಲ್ಲರ ಲೈಫ್ ಪರ್ಪಸ್ ಏನಿದೆ ನೋಡಿ ಅದು ಬೇರೆ ಬೇರೆನೇ ಇರುತ್ತೆ, ಒಂದೇ ಥರ ಇರೋದಿಲ್ಲ. ಓಕೆ, ನನಗೆ ಆಪ್ಷನ್ ನಂಬರ್ 3 ಏನು ಕಾಣ್ತಾ ಇದೆ ಅಂತಂದರೆ, ಬೇರೆಯವರಿಗೆ ಹೆಲ್ಪ್ ಮಾಡೋ ಮೊದಲು ನೀವು ನಿಮ್ಮ ಫ್ಯಾಮಿಲಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ರಿ, ಅವರ ಮೊದಲು ಕಷ್ಟನ ನೀವು ಪರಿಹರಿಸ್ತಾ ಇದ್ರಿ. ಓಕೆ, ಆಪ್ಷನ್ ನಂಬರ್ 3, ಎಲ್ಲರ ಲೈಫ್ ಪರ್ಪಸ್ ಒಂದೇ ಥರ ಇರೋದಿಲ್ಲ. ಓಕೆ, ಎಲ್ಲರ ಲೈಫ್ ಪರ್ಪಸ್ ಬೇರೆ ಬೇರೆ ಇರುತ್ತೆ, ಒಂದೇ ಥರ ಇರೋದಿಲ್ಲ. ಓಕೆ, ಆ್ಯಂಡ್ ಇದು ನೀವು ಹೇಗೆ ಅಂತಂದರೆ ಈ ಸೈಕಲನ್ನು ನೀವು ಕಂಪ್ಲೀಟ್ ಮಾಡಿರಲಿಲ್ಲ. ಇದೇ ಒಂದು ಸೈಕಲ್ ನೀವು ಎಷ್ಟು ಲೈಫಲ್ಲಿ ಅದೇ ಹಿಂದೆ ನೀವೆಷ್ಟು ಲೈಫಲ್ಲಿ ಇದ್ರಿ ನೋಡಿ, ಅದು ಎಲ್ಲನೂ ನೀವು ತಿರುಗಿ ಕೊನೆಯದಾಗಿ ಹಿಂದಿನ ಪಾಸ್ಟ್ ಲೈಫಲ್ಲಿ ನೀವು ಇದನ್ನ ಫಿನಿಶ್ ಮಾಡಿದ್ದೀರಾ. ಆಪ್ಷನ್ ನಂಬರ್ 3. ಓಕೆ, ಬಿಕಾಸ್ ದ ಜಡ್ಜ್ಮೆಂಟ್, ದ ಲವರ್ಸ್, ದ ಎಂಪ್ರೆಸ್, ಇದು 3 ನಿಮ್ಮ ಮೇನ್ ಪಾರ್ಟ್ ಬಗ್ಗೆ, ಮೇನ್ ಲೈಫಲ್ಲಿರುವ ಭಾಗಗಳನ್ನು ತಿಳಿಸುತ್ತೆ ಇದು. ಓಕೆ, ಸೊ ಹಾಗೆ ಇದು ಕಾರ್ಮಿಕ್ ಕೂಡ, ಇದು ಕರ್ಮದ ಕಾರ್ಡ್. 9 ಆಫ್ ವಾನ್ಸ್ ಏನಿದೆ ನೋಡಿ, ಇದು ಕರ್ಮದ ಕಾರ್ಡ್. ಓಕೆ, ಈ ಒಂದು ಲೆಸನ್ನನ್ನು ನೀವು ಇವಾಗ ಕಲಿತೀರಾ, ನಾಳೆ ಕಲಿತೀರಾ ಅಂತ ಅಂದ್ಕೊಂಡಿದ್ರು ದೇವರು, ಬಟ್ ನೀವು ಕಲಿತೇ ಇರಲಿಲ್ಲ. ಫೈನಲ್ ಆಗಿ ನಿಮಗೆ ಐಡಿಯಾ ಬಂತು, ಇಲ್ಲಪ್ಪ ಈ ಜೀವನ ನನಗೆ ಬೇಡ, ನಾನೇನಾದರೂ ಬೇರೆ ಮಾಡಬೇಕು ಅಂತ. ಸೊ ಹಾಗೆ ಏನು ಮಾಡಿದ್ರಿ, ಎಲ್ಲನ ಬಿಟ್ಟು ನೀವು ಮುಂದೆ ಹೋದ್ರಿ. ಓಕೆ, ಇದು ಸ್ಪಿರಿಚುವಲ್ ಬಗ್ಗೆ ಕೂಡ ತಿಳಿಸುತ್ತೆ. 8 ಆಫ್ ಕಪ್ಸ್, ಲೆಟ್ ಗೋ ಮಾಡಿದ್ರಿ. ನನಗೆ ಯಾವ್ದು ಸರ್ವೈವ್ ಆಗ್ತಾ ಇಲ್ವೋ, ಯಾವ ರಿಲೇಷನ್ಶಿಪ್ಪಲ್ಲಿ ನನಗೆ ಸರ್ವೈವ್ ಆಗ್ತಾ ಇಲ್ವೋ, ನಾನು ಅದನ್ನ ಬಿಟ್ಟು ಮುಂದೆ ಹೋಗ್ತೀನಿ ಅಂತ. ಸೊ ಹಾಗೆ ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿದ ಮೇಲೆ ನೀವು ದ ಎಂಪ್ರೆಸ್ ಆದ್ರಿ. ದ ಎಂಪ್ರೆಸ್ ಅಂದರೆ ಏನು? ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಒಳ್ಳೆಯ ಒಂದು ಹಾಸನದಲ್ಲಿ ಕುತ್ಕೊಂಡಿದ್ದಾರೆ ಅಲ್ವಾ. ಓಕೆ, ಸೊ ಎಸ್, ನೀವು ಸೆಲ್ಫ್ ಲವ್, ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಂಡ್ರಿ. ನಿಮಗೆ ಜೀವನದಲ್ಲಿ ಏನು ಬೇಕು, ನಾನು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು. ಆ್ಯಂಡ್ ಇಲ್ಲಿ ಪ್ರೀತಿ ಹಂಚೋದು, ಇನ್ನೊಬ್ಬರಿಗೆ ಪ್ರೀತಿ ಹಂಚೋದು. ಮೊದಲು ನೀವು ನಿಮ್ಮ ಪ್ರೀತಿನ ನೀವು ಹಂಚಿದೆ ನಿಮ್ಮ ಫ್ಯಾಮಿಲಿ ಜೊತೆ. ಫ್ಯಾಮಿಲಿ ಈಸ್ ಫಸ್ಟ್ ಪ್ರಯಾರಿಟಿ ನಿಮಗೆ ಬೇರೆಯವ್ರಿಗಿಂತ, ಅದು ಎಲ್ರಿಗೂ ಕೂಡ. ಬಟ್ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಹಾಗೆ, ಆ್ಯಂಡ್ ನಿಮ್ಮ ಪಾಸ್ಟ್ ಲೈಫ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ನಾನು 1, 2, 3 ಪೈಲನ್ನು ನೋಡಿದರೆ, ಆಪ್ಷನ್ ನಂಬರ್ 3 ಪೈಲ್ ಏನಿದೆ ನೋಡಿ, ತುಂಬ ಲಕ್ಸುರಿಯಸ್ ಜೀವನ ನಿಮ್ಮದು. ತುಂಬ ಲಕ್ಸುರಿಯಸ್ ಜೀವನನ ನೀವು ಪಾಸ್ಟ್ ಲೈಫಲ್ಲಿ ನಿಮ್ಮ ತುಂಬ ಲಕ್ಸುರಿಯಸ್ ಜೀವನ ಆಗಿತ್ತು. ಓಕೆ, ಜಡ್ಜ್ಮೆಂಟ್, ಇಲ್ಲಿ ವೇಕಪ್ ಕಾಲ್ ಇತ್ತು ನಿಮಗೆ, ವೇಕಪ್ ಕಾಲ್. ಇವಾಗಲೂ ಕೂಡ ಅಷ್ಟೇ, ನಿಮಗೆ ಈ ಥರ ಕಾಲ್ ಬರ್ತಾ ಇರುತ್ತೆ. ಲೈಕ್ ನಿಮ್ಮ ಮನಸ್ಸು ಹೇಳ್ತೀವಿ, ಇದು ಮಾಡಬೇಡ ಅದು ಮಾಡು, ಅದು ಮಾಡಬೇಡ ಇದು ಮಾಡು ಅಂತ.
ಸೊ ವೇಕಪ್ ಕಾಲ್, ಜಡ್ಜ್ಮೆಂಟ್, ಇಲ್ಲಿ ಕೂಡ ಏಂಜಲ್ ಇದ್ದಾರೆ ನೋಡಿ. ಏಂಜಲ್ ಯಾವಾಗಲೂ ನಿಮಗೆ ಟೈಮ್ಗೂ ನಿಮ್ಮನ್ನು ಈ ಥರ ವೇಕಪ್ ಮಾಡ್ತಾರೆ. ವೇಕಪ್, ನೋ ನೋ ನೋ, ದಿಸ್ ಈಸ್ ನಾಟ್ ರೈಟ್, ದಿಸ್ ಈಸ್ ರಾಂಗ್. ಓಕೆ, ಸೊ ಆ ಥರ. ಆಪ್ಷನ್ ನಂಬರ್ 3, ಏಂಜಲ್ ಹೆಲ್ಪ್ ನಿಮಗೆ ತುಂಬ ಆಯಿತು. ಹಾಗೆ ನೀವು ತುಂಬ ಬುದ್ಧಿವಂತರು ಕೂಡ. ಓಕೆ, ಮೇ ಬಿ ಕೆಲವರು ಇಲ್ಲಿ ಟೀಚರ್ ಆಗಬೇಕು ಅಂತ ಇರಬಹುದು, ಕೆಲವರು ಟೀಚರ್ ಆಗಿದ್ರು ಕೂಡ. ಓಕೆ, ಅಂದರೆ ಇಲ್ಲಿ ಏನು ಅಂತಂದರೆ ನೀವು ಪಾಸ್ಟ್ ಲೈಫಲ್ಲಿ ಹೇಗೆ ಅಂತಂದರೆ ನೀವು ಪ್ರೀತಿ ಹಂಚ್ತಾ ಇದ್ರಿ ಬೇರೆಯವರಿಗೆ. ಓಕೆ, ಅವರಿಂದ ನಿಮಗೆ ಸಿಗ್ತಾ ಇಲ್ವೋ ಅದನ್ನು ಕೂಡ ನೀವು ನೋಡಿದ್ರಿ. ಅದು ಸಿಕ್ಕಿಲ್ಲ, ಲೆಟ್ ಗೋ ಮಾಡಿದ್ರಿ. ಯಾವುದು ನನಗೆ ಸರ್ವೈ ಆಗೋದಿಲ್ಲ, ಯಾವುದು ನನಗೆ ಪ್ರೀತಿ ಸಿಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದಾಗೆ ಯಾವುದು ಸಿಗ್ತಾ ಇಲ್ವೋ ಲೆಟ್ ಗೋ ಅಂಥವ್ರನ್ನ ಬಿಟ್ಬಿಡೋದು. ಈ ಟೈಮಲ್ಲಿ ಕೂಡ ಅಷ್ಟೇ, ನಿಮಗೇನು ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 3. ಬಟ್ ನಿಮ್ಮಲ್ಲಿ ಆ ಎಲ್ಲ ಗುಣಗಳು ಇದೆ, ನೀವು ಬೇರೆಯವ್ರ ಜೊತೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಲೇ ಇಲ್ಲ. ಓಕೆ, ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಲೇ ಇಲ್ಲ. ನಿಮ್ಮಲ್ಲಿ ಆ ವಿಸ್ಡಮ್ ಇದೆ, ಆ ಪವರ್ ಇದೆ. ಆ್ಯಕ್ಷನ್ ತೊಗೊಳ್ಬೇಕಾದಂಥದ್ದು ಇಲ್ಲಿ. ಓಕೆ, ನೀವು ಆ್ಯಕ್ಷನ್ನ ಪಾಸ್ಟ್ ಲೈಫಲ್ಲಿ ನೀವು ಆ್ಯಕ್ಷನ್ನ ತೊಗೊಂಡ್ರಿ. ಓಕೆ, ಸೊ ಅಷ್ಟೇ, ಬೇರೆ ಎಲ್ಲೂ ನನಗೆ ಬೇರೆ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಹೆಲ್ಪ್ ಮಾಡಿದ್ದೀರಾ. ಓಕೆ, ಅಂತಂದರೆ ನಿಮ್ಮ ಫ್ಯಾಮಿಲಿಗೆ ನೀವು ತುಂಬ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ. ಆಪ್ಷನ್ ನಂಬರ್ 3. ಓಕೆ, ನಿಮ್ಮ ಫ್ಯಾಮಿಲಿ ಏನಿದೆ ನೋಡಿ, ಅವರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ಫ್ಯಾಮಿಲಿ ಕೂಡ ಅಷ್ಟೇ, ನಿಮ್ಮನ್ನು ಒಂದು ಒಳ್ಳೆ ಭಾವದಿಂದ ನೋಡ್ತಾರೆ. ಓಕೆ, ಕೆಲವರು ಹೇಳ್ಬೋದು, ಏನು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಷ್ಟು ಪ್ರೀತಿ ಮಾಡ್ತಾ ಇಲ್ಲ. ಮೊದಲು ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅದು ನೋಡಿ. ಕೆಲವರಿಗೆ ಆ ಭಾವನೆಗಳು ಬರ್ಬೋದು ಇವಾಗ ಈ ಫೈಲ್ ನೋಡಿದ ತಕ್ಷಣ. ಇಲ್ಲ ಮೇಡಮ್, ನಮ್ಮನ್ನು ಯಾರೂ ಪ್ರೀತಿ ಮಾಡ್ತಾ ಇಲ್ಲ. ನೀವು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ? ನೀವು ನಿಮ್ಮನ್ನು ಇಲ್ಲಿ ನಿಮ್ಮ ಗೈಡೆನ್ಸೇ ಅದುವೇ ಈ ಲೈಫಲ್ಲಿ. ನಿಮ್ಮನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಜಡ್ಜ್ಮೆಂಟ್ ಕಾರ್ಡ್ ಲೈಫ್ ಪರ್ಪಸ್ ಬಗ್ಗೆನೇ ತಿಳಿಸುತ್ತೆ ಇದು ಕೂಡ. ಓಕೆ, ವೇಕಪ್ ಕಾಲ್, ಸ್ಪಿರಿಚುವಲ್ ಅವೇಕನಿಂಗ್, ಸ್ಪಿರಿಚುವಲಿಗೆ ಆದಷ್ಟು ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 3 ನೋಡೋಣ. ಲೈಫಲ್ಲಿ ನೀವು ಮಾಡ್ದಕ್ಕೆ ಏನು ರಿವಾರ್ಡ್ ನಿಮಗೆ ಈ ಲೈಫಲ್ಲಿ ಕೊಡ್ತಾ ಇದ್ದಾರೆ ದೇವರು ಅಂತ ನೋಡೋಣ. Three of Wands. ನಂಬರ್ 3, ಈ ಪಾಸ್ಟ್ ಲೈಫಲ್ಲಿ ನಿಮಗೆ ರಿವಾರ್ಡ್ ಏನು ಅಂತ ಅಂದರೆ 3 of Wands. 3 of Wands ಅಂದರೆ ಸಕ್ಸಸ್. ಓಕೆ, 3 of Wands ಸಕ್ಸಸ್. ಆ್ಯಂಡ್ ಇದು ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಸಿಗ್ಬಹುದು, ನಿಮ್ಮ ಕರಿಯರ್ ಮುಖಾಂತರ ಬೇರೆ ಬೇರೆ ಊರಿಗೆ ಆಗಿರ್ಬೋದು, ಬೇರೆ ದೇಶಕ್ಕೆ ಆಗಿರಬಹುದು, ಹೋಗುವಂತಹ ಕಾರ್ಡನ್ನು ತಿಳಿಸುತ್ತೆ, ಇದು ಪ್ರತಿನಿಧಿಸುತ್ತೆ 3 of Wands. ಹಾಗೆ ಇದು ಫ್ರೀಡಮ್ ಬಗ್ಗೆ ತಿಳಿಸುತ್ತೆ. ಓಕೆ, ನೀವು ಯಾವ ಥರ ಮುಂದೆ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯಂಥ ಯಾವ ಥರದ ಚಾಯ್ಸ್ ಮಾಡ್ತೀರಾ, ಅದರಲ್ಲಿ ನಿಮಗೆ ತುಂಬ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, 3 of Wands ಅದರ ಬಗ್ಗೆ ತಿಳಿಸುತ್ತೆ ಇದು. ಓಕೆ, ಇದು ಲಾಂಗ್ ಟರ್ಮ್ ಸಕ್ಸಸ್ಸನ್ನು ತಿಳಿಸುತ್ತೆ. ಓಕೆ, ಲಾಂಗ್ ಟರ್ಮ್ ಸಕ್ಸಸ್ಸನ್ನು ಅಂದರೆ ಇಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಾಗಿರಬಹುದು. ಸೊ ಹೆಚ್ಚಿನ ಅವಕಾಶಗಳು ನಿಮ್ಮದಾಗುತ್ತೆ. ಓಕೆ, ಈ ಹೆಚ್ಚಿನ ಅವಕಾಶಗಳು ನಿಮ್ಮದಾಗಬೇಕು ಅಂತಂದರೆ ನೀವು ಏನನ್ನ ಫಾಲೋ ಮಾಡಬೇಕು, ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ಆಪ್ಷನ್ ನಂಬರ್ 3 ಗೈಡೆನ್ಸ್ ಪ್ಲೀಸ್. ಥ್ಯಾಂಕ್ ಯು. ಡೆತ್, ಇದು ಆಪ್ಷನ್ ನಂಬರ್ 2ಗೆ ಕೂಡ ಬಂದಿತ್ತು. ಮೇ ಬಿ ನೀವು ಆಪ್ಷನ್ ನಂಬರ್ 2 ಚೂಸ್ ಮಾಡಿ ಮತ್ತೆ 3 ಚೂಸ್ ಮಾಡಿರಬಹುದು. ಲೆಟ್ ಗೋ, ಆಪ್ಷನ್ ನಂಬರ್ 2 ಅಲ್ಲಿ ಕೂಡ ಇದೇ ಬಂದಿತ್ತು. ಓಕೆ, ಬಿಕಾಸ್ ಇಲ್ಲಿ ಆಲ್ರೆಡಿ ನೀವು ಲೆಟ್ ಗೋ, ಪಾಸ್ಟಲ್ಲಿ ಕೂಡ ನೀವು ಲೆಟ್ ಗೋ ಮಾಡಿನೇ ಮುಂದೆ ಹೋಗಿನೇ ನಿಮಗೆ ಸಕ್ಸಸ್ ಸಿಕ್ಕಿದೆ ಅಲ್ವಾ. ಸೊ ಈ ಲೈಫ್ ಟೈಮಲ್ಲಿ ಕೂಡ ಅಷ್ಟೇ. ಆಪ್ಷನ್ ನಂಬರ್ 3 ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದನ್ನೆಲ್ಲ ಲೆಟ್ ಗೋ ಮಾಡಿ ಚೇಂಜ್, ಇದು ಟ್ರಾನ್ಸ್ಫಾರ್ಮೇಷನ್, ಚೇಂಜ್ ಅಗತ್ಯ ಇದೆ. ಆಪ್ಷನ್ ನಂಬರ್ 3. ಓಕೆ, ಚೇಂಜ್, ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನೆಲ್ಲ ಬಿಟ್ಬಿಡಿ. ಡೆತ್ ಕಾರ್ಡ್ ಅದರ ಬಗ್ಗೆ ತಿಳಿಸೋದೇನೆ. ಪಾಸ್ಟಲ್ಲಿ ಏನಾಗಿದೆ ಅದನ್ನು ಬಿಟ್ಟು ಹೊಸ ನವೀಕರಣ ಮಾಡುವಂಥದ್ದು, ಜೀವನನ ಹೊಸ ಬೆಳಕಿನಡೆಗೆ ಹೋಗುವಂಥದ್ದು. ಬಿಕಾಸ್ 8 of Cupsಲ್ಲಿ ಹಾಗೆ ಹೋಗ್ತಾ ಇರೋದು. ಡೆತ್ ಕಾರ್ಡಲ್ಲಿ ಕೂಡ ಹಾಗೇನೆ. ಟ್ರೆಡಿಷ್ನಲಿ ಡೆತ್ ಕಾರ್ಡ್ ನೀವು ನೋಡಿದರೆ ತೋರಿಸ್ತೀನಿ ನಾನು ನಿಮಗೆ ನೋಡಿ. ವಿಜಯ ನಿಮ್ದಾಗುತ್ತೆ. ಓಕೆ, ವಿಜಯ ನಿಮ್ದಾಗುತ್ತೆ. ಬಟ್
ನೀವು ಈ ಹಳೆದನ್ನು ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ಏನೆಲ್ಲ ಆಗಿದೆ ನೋಡಿ ಅದನ್ನ ಲೆಟ್ ಗೋ. ಬಿಕಾಸ್ ಇಲ್ಲಿ ಸೂರ್ಯ ಉದಯ ಆಗ್ತಾ ಇರೋದು ನೋಡ್ತಾ ಇರ್ಬೋದು ಅಲ್ವಾ. ಜೀವನದಲ್ಲಿ ಯಾವಾಗಲೂ ಕತ್ಲೇನೇ ಇರೋದಿಲ್ಲ. ಆಪ್ಷನ್ ನಂಬರ್ 3 ಬೆಳಕು ಕೂಡ ಬರುತ್ತೆ ಅಲ್ವಾ. ನಾವು ಚೂಸ್ ಮಾಡಿದಾಗೆ ಲೈಫನ್ನು ನಾವು ಯಾವ ಥರ ನೋಡ್ತೀವಿ ಅನ್ನೋದು ನಮಗೆ ಬಿಟ್ಟಿರುವಂಥದ್ದು. ಇನ್ನು ಫ್ರೀ ವಿಲ್ ಇರೋದು ನಮ್ಮಲ್ಲಿ. ಚೇಂಜ್ ಆಗ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಅಲ್ವಾ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗ್ ಇಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಸಿಕ್ಕಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.